ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವಾ. ಯಾವಾಗ ಭೀಮಸೇನ ಎದ್ದು ನಿಂತನೋ ದ್ರೌಪದಿಗಾದ ಅವಮಾನಕ್ಕೆ, ಕೃಷ್ಣನನ್ನ ಜೂಜಿನಲ್ಲಿ ಇಡು ಅಂತ ಹೇಳಿದ ಸಿಟ್ಟಿಗೆ ಭೀಮಸೇನ ಎದ್ದು ನಿಂತನೋ, ಆಗ ಸದಾ ಶಿವ ಗವಾಶಿರೆ ಸುಯೋಧನಾಗ್ನಿಗೇಹತಃ, ದುರ್ಯೋಧನನ ಅಗ್ನಿಹೋತ್ರದ ಮನೆಯಿಂದ ಶಿವಾಹ ವವಾಶಿರೆ ಹೆಣ್ಣು ನರಿಗಳು ಊಳಿಟ್ಟವು. ಆಮೇಲೆ ತತ್ ಪಿತೃಗೃಹೆ ಅವನ ಅಪ್ಪನ ಮನೆಯಲ್ಲಿಯೂ ಕೂಡ ಈ ತರಹದ್ದೇ ಬಹಳ ಅಪಶಕುನಗಳಾದವು. ನಿಮಿತ್ತಾನ್ಯತಿಘೋರಾಣಿ ಕುಪಿತೆ ಮಾರುತಾತ್ಮಜೆ ದೃಷ್ಟ್ವಾಂಬಿಕೆಯೋ ವಿದುರಂ ಪಪ್ರಚ್ಛೈಷಾಂ ಫಲಂ ಧೃತಂ. ಈ ಘೋರವಾದ ನಿಮಿತ್ತಗಳನ್ನು ಕೇಳಿ, ಅಂದರೆ ತಿಳಿದು, ಧೃತರಾಷ್ಟ್ರ ವಿದುರನಿಗೆ ಕೇಳಿದ ಇದರ ಫಲ ಏನು ಅಂತ. ಅವಾಗ ಆಹತಂ ವಿದುರೋಜ್ಯೇಷ್ಠಂ ಕ್ಷಣೇಸ್ಮಿನ್ ಸ್ತವ ಪುತ್ರಕಾಹ ಸಾನುಬಂಧಾನ ಶಿಷ್ಯಂತಿ ವೃಕೋದರ ಬಲಾಹತಾಹ. ವಿದುರ ಹೇಳಿದ, ಈ ಕ್ಷಣದಲ್ಲಿ ಭೀಮಸೇನನ ಬಲದಿಂದ ನಿನ್ನ ಎಲ್ಲ ಸಮಸ್ತ ಪುತ್ರರು, ಎಲ್ಲ ಮಕ್ಕಳು ಸತ್ತು ಹೋಗುತ್ತಾರೆ ಅಂತ. ಇಷ್ಟು ಸೀರಿಯಸ್ ಆದ ವಿಷಯ ಇದ್ರೆ ಕ್ರೀಡಸೆ ಅರ್ಭಕವತ್ತಾತ ಕಿಂಜಿತಂ ಕಿಂಜಿತಂ ತ್ವಿತಿ. ಅರ್ಭಕವತ್ ಮಕ್ಕಳ ಹಾಗೆ ಏನ್ ಗೆದ್ರು ಏನ್ ಗೆದ್ರು ಏನ್ ಗೆದ್ರು ಏನ್ ಗೆದ್ರು ಅಂತ ಕೇಳ್ತಾ ಇದೆ. ಇರೋ ವಿಷಯ ಏನು, ನಿನಗಿರುವಂತಹ ಟೆಂಪರ್ಮೆಂಟ್ ಏನು, ಒಂದಕ್ಕೊಂದಕ್ಕೆ ಮ್ಯಾಚೇ ಆಗ್ತಾ ಇಲ್ಲ. ಅಧರ್ಮೇಣ ಜಿತಾನತ್ರ ಜಿತಾನ್ ಪಶ್ಯಸಿ ಪಾಂಡವಾನ್. ನಿನ್ನ ಮನಸ್ಸಿನ ಒಳಗಡೆ ಒಂದು ಸಂತೋಷ ಉಂಟಾಗ್ತಾ ಇದೆ, ಪಾಂಡವರು ಸೋತ್ರು ಅಂತ. ಅದು ಅಧರ್ಮ ಅಂತನೂ ಗೊತ್ತಿರೋದಿಲ್ವ ನಿನಗೆ? ಜೂಜು ಅಧರ್ಮ ಅನ್ನೋದು ನಿನಗೆ ಏನು ಹೇಳಬೇಕಾಗಿಲ್ಲ. ನಿನಗಾಗಿರುವ ವಯಸ್ಸಿಗೆ, ನಿನಗಿರುವಂತಹ ಎಕ್ಸ್ಪೀರಿಯನ್ಸ್ಗೆ, ನಿನಗಿರುವಂತಹ ಶಾಸ್ತ್ರದ ವೈದುಷ್ಯಕ್ಕೆ ದತ್ತಂ ಮದಾಂಧೇನ ನರೇಣವ ನ ದತ್ತ ಮಾಹುರ್ ವಿದ್ವಾಂಸಃ ತಸ್ಯ ಬಂಧುಭಿರೇವ ಆಹಾರ್ಯಂ ಪುನರಾಹುಶ್ಚ ತಥಾಪಿ ನತು ಪಾಂಡವೈಃ ತತ್ಕೃತಂ ತವ ಪುತ್ರಾಣಾಂ ಕ್ಷಾಪಯದ್ಭಿರಶಿಷ್ಟತಾಂ. ಹೆಣ್ಣು ಮಕ್ಕಳಿಗೆ ಕೊಟ್ಟದ್ದು ಅದು ಊರ್ಜಿತ ಅಲ್ಲ. ಅಂದ್ರೆ ಹೆಣ್ಣು ಮಕ್ಕಳಿಗೆ ಕೊಟ್ಟಿದ್ದು ಊರ್ಜಿತ ಅಲ್ಲ ಅಂದ್ರೆ ಲಾವಣ್ಯದಿಂದ ತೆಗೆದುಕೊಂಡದ್ದು, ಸೌಂದರ್ಯವನ್ನ ಅರ್ಪಿಸಿ ಪಡೆದುಕೊಂಡ ಹಣ ಏನಿದೆ ಅದನ್ನು ವಾಪಸ್ ತರಬಹುದು ಅಂತ ಹೇಳಿ ಅವತ್ತಿನ ಕಾಲದ ನ್ಯಾಯಶಾಸ್ತ್ರದಲ್ಲಿ ಇತ್ತು. ಇವಾಗ ಯಾರೋ ಒಬ್ಬ ತನ್ನ ಹೆಂಡತಿಗೆ ಕೊಡಬೇಕಾದದ್ದನ್ನ ಅನೈತಿಕ ಸಂಬಂಧ ಇರುವ ಒಬ್ಬಳಿಗೆ ಕೊಡ್ತಾನೆ ಅಂತ ಇಟ್ಕೊಳ್ಳಿ, ಆರಾಮಾಗಿ ತಗೊಂಡು ಬರಬಹುದು. ಯಾವುದೇ ರೀತಿಯಾದ ಕಾನೂನಿನ ಸಮಸ್ಯೆಯೂ ಇಲ್ಲ, ನ್ಯಾಯವೂ ಅಲ್ಲ. ಕಾರಣ ಏನು ಅಂದ್ರೆ, ಪಿತ್ರಾರ್ಜಿತವಾದ ಹಣವನ್ನಾಗಲಿ ಸ್ವಾರ್ಜಿತವಾದ ಹಣವನ್ನಾಗಲಿ ತಾನೇ ಗಳಿಸಿರ್ಲಿ, ಗಣಭೋಗ್ಯಗೆ ಕೊಡುವ ಅಗತ್ಯ ಇಲ್ಲ. ಗಣಭೋಗ್ಯಗಳು ಅಂದ್ರೆ ವೈಶ್ಯರು, ವೇಶ್ಯಳು. ವೇಶ್ಯೆಗೆ ಕೊಡುವಂತಹ ಅಗತ್ಯ ಇಲ್ಲ, ಬೇಕಿಲ್ಲ, ಅದು ಕೊಡಬಾರದು. ನಿನ್ನ ಕಾಮವನ್ನು ತೀರಿಸಿಕೊಂಡೇ ಸರಿ, ಆದರೆ ಅದು ಬೇರೊಬ್ಬರ ಅರ್ಥವನ್ನ ಕೊಡ್ಲಿಕ್ಕೆ ನಿನಗೆ ಹಕ್ಕಿಲ್ಲ. ಅಂದ್ರೆ ವಿಪರೀತ, ಈಗಾಗಲೇ ಇದ್ದದ್ದು ತುಂಡು ಕೊಡು. ಅದನ್ನು ಹೇಳ್ತಾರೆ, ಕ್ರೀಡಸೆ ಇದು ಸ್ತ್ರೀಷು ಜೂತೇಶು. ಜೂಜಿನಲ್ಲಿ ಗೆದ್ದದ್ದನ್ನ ಒಬ್ಬ ಹೋಗಿ ಜೂಜಿನಲ್ಲಿ ಕೊಟ್ಟು ಬಿಡ್ತಾನೆ, ಏನೋ ಒಂದು ನನ್ನ ಮನೆಯನ್ನು ನಾನು ಅಡ ಇಡ್ತೇನೆ ಅಂತ. ಅವಾಗ ಅವನ ಮನೆ ಪತ್ರವನ್ನು ಎತ್ಕೊಂಡು ಹೋಗಿದ್ರೆ ಯಾವುದೇ ಯೋಚನೆ ಇಲ್ಲದೆ ಎತ್ಕೊಂಡ್ ಬರ್ಬೋದು ನೀವು. ಜೂಜಾಡ್ಲಿಕ್ಕೆ ಒಬ್ಬ ಮನೆ ಪತ್ರ ಅಡ ಇಟ್ಟಿರ್ತಾನೆ ಅಂತ ಇಟ್ಕೊಳ್ಳಿ, ಸೋತೋಗಿರ್ತಾನೆ ಮನೆ ಪತ್ರ ಅಡ ಇಟ್ಟವನು. ಅವಾಗ ಮನೆ ಪತ್ರ ಅವನ ಹತ್ರ ಇರುತ್ತೆ. ಅವನ ಬಂಧುಗಳು ಯಾವುದೇ ಯೋಚನೆ ಮಾಡದೆ ಕಿತ್ಕೊಂಡ್ಬರ್ಬೋದು.
ಅದನ್ನು ಹೇಳ್ತಾರೆ ದ್ಯೂತೇಶು ಮದಾಂಧೇನ ನರೇಣ. ಚೆನ್ನಾಗಿ ಮದಭರಿತನಾಗಿ ಇರ್ತಾನೆ, ಮದ್ಯ ಕುಡಿಸಿರ್ತಾರೆ, ಅಥವಾ ಇನ್ನೇನೋ ಕಾರಣದಿಂದ ಅವನನ್ನು ಮರಳು ಮಾಡಿ ಅವರು ತಗೊಂಡಿದ್ರೆ ತಗೊಂಡ್ಬರ್ಬೋದು. ಇದು ಇರೋದು. ನದತ್ತಮಾಹು ವಿದ್ವಾಂಸ ತಸ್ಯ ಬಂಧುವಿರೇವ, ಅವನ ಬಂಧುಗಳು ಅಣ್ಣ ತಮ್ಮಂದಿರೋ ಅಥವಾ ಮಕ್ಕಳೋ, ಹೆಂಡತಿಯ ಅಣ್ಣ ತಮ್ಮಂದಿರೋ ಯಾರು ಬೇಕಾದರೂ ಅದನ್ನು ತೆಗೆದುಕೊಂಡು ಬರಬಹುದು. ಅದು ಕಾನೂನಿಗೆ ಸಮ್ಮತ. ಆದರೆ ಆಹಾರ್ಯಂ ಪುನಃ ಆಹುಶ್ಚ ತಥಾಪಿ ನತು ಪಾಂಡವೈಹಿ, ಇದೆಲ್ಲ ಪಾಂಡವರಿಗೆ ಗೊತ್ತಿದೆ. ಆದರೂ ಕೂಡ ಅವರು ಯಾವುದನ್ನು ಮಾಡಿಸಿಲ್ಲ. ಯಾಕೆಂದ್ರೆ ಖ್ಯಾಪ ಯದ್ಭಿರ ಅಶಿಷ್ಟ ತಾಮ್, ಸುಮ್ಮನೆ ಇದ್ದಾರೆ. ಯಾಕೆ ಸುಮ್ಮನೆ ಇದ್ದಾರೆ ಅವರು? ಅಶಿಷ್ಟತಾಂ ಖ್ಯಾಪ ಯದ್ಭಿ, ಇವರೆಂತ ಮುಟ್ಟಾಡ್ರು ಅಂತ ಜಗತ್ತಿಗೆ ತೋರಿಸ್ಲಿಕ್ಕೆ. ಯಾಕೆ ತೋರಿಸ್ಬೇಕು? ಮುಂದೆ ಇವರನ್ನ ಕೊಲ್ಲುವಾಗ ಯಾವುದೇ ರೀತಿಯ ಒಂದು ಅಸೌಕರ್ಯ ಆಗದಿರಲಿ ಅಂತ. ನಿನ್ನ ಮಕ್ಕಳು ಈಗ ತಾತ್ಕಾಲಿಕವಾಗಿ ಮೆರೆದಾಡ್ತಾ ಇರೋದೇನಿದೆ, ಅದು ಭವಿಷ್ಯತ್ ಕಾಲದಲ್ಲಿ ಲೈಸೆನ್ಸ್ ಟು ಕಿಲ್ ಅದನ್ನು ನಾವು ಕೊಡ್ತಾ ಇದ್ದೇವೆ ಅನ್ನೋದು ಗೊತ್ತಿಲ್ಲ ಅವರಿಗೆ. ದೇ ಡೋಂಟ್ ನೋ ಪಾಂಡವಾಸ್ ವಿಲ್ ಹ್ಯಾವ್ ಲೈಸೆನ್ಸ್ ಟು ಕಿಲ್. ಯಾಕೆ ಅಂತಂದ್ರೆ ಇವರು ಇಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ. ಅಂತಹ ಸಮಸ್ಯೆ ಅವ್ರಿಗೆ ಅದ್ರ ಬಗ್ಗೆನೇ ಐಡಿಯಾ ಇಲ್ಲ, ಅದ್ರ ಬಗ್ಗೆನೇ ಅವೇರ್ನೆಸ್ ಇಲ್ಲ. ಇತ್ಯುಕ್ತ ಆಹಾಂಬಿಕೇಯ ನಿಮಿತ್ತಾನಾಂ ಫಲಂ ಕಥಂ ನ ಭವೇದಿತಿ ಸಪ್ರಾಹ ಧೃತಂ ಕೃಷ್ಣ ವಿಮುಚ್ಯತಾಂ. ಹೀಗೆ ಹೇಳಿದ ಕೂಡಲೇ ಆಂಬಿಕೇಯ ಆಹಾ, ಧೃತರಾಷ್ಟ್ರನಿಗೆ ಒಂದು ಸ್ವಲ್ಪ ತಾಗಿತ್ತು. ನಾನೆಂತಹ ಸುಳಿಯಲ್ಲಿ ಬಿದ್ದಿದ್ದೇನೆ ಅಂತ ಈಗ ಗೊತ್ತಾಯಿತು. ಅದರಿಂದಾಗಿ ಅವನು ಹೇಳಿದ, ಅಲ್ಲಪ್ಪ ನೀನು ಹೇಳಿದ ಫಲ ಆಗಬಾರದು ಅಂದ್ರೆ ಏನ್ ಮಾಡ್ಬೇಕಾಗ? ವಾಟ್ ಈಸ್ ಟು ಬಿ ಡನ್? ಅದಕ್ಕೆ ವಿದುರ ಹೇಳಿದ, ಧೃತ ನೋಡಿ, ಸರ್ಕಾರಿ ಇವ್ರ ಬುದ್ಧಿ ಎಲ್ಲೂ ಹೋಗಲ್ಲ. ಅದು ಧೃತಂ ಕೃಷ್ಣ ವಿಮುಚ್ಚ ತಾಮಂದ, ಮೊದಲು ದ್ರೌಪದಿಯನ್ನು ಬಿಡಿಸು. ಯಾಕೆಂದ್ರೆ ಭೀಮನಿಗೆ ಸಿಟ್ಟು ಬಂದದ್ದು ಅಣ್ಣ ಸೋತಿದ್ದಕ್ಕಲ್ಲ, ಅಣ್ಣ ತಮ್ಮನ್ನ ಪಣ ಇಟ್ಟದ್ದಕ್ಕಲ್ಲ, ದ್ರೌಪದಿಗೆ ಅವಮಾನ ಮಾಡಿದ್ದಕ್ಕೆ. ಅದರಿಂದಾಗಿ ಅದು ಒಂದರಲ್ಲೇ ಆಗ್ಬಿಟ್ರೆ ಮುಗೀತಲ್ಲ. ಧೃತಂ ಕೃಷ್ಣ ವಿಮುಚ್ಚತಾಂ, ಇದೆಲ್ಲ ಸೂಕ್ಷ್ಮ. ಇದು ಒಬ್ಬ ಈ ಅಧಿಕಾರಿಗಳಾದವ್ರು ಮಾತ್ರ ಹೊಳೆಯುವಂಥದ್ದು, ನಮ್ಮಂಥವ್ರಿಗೆ ಹೊಳೆಯೋಲ್ಲ ಇವೆಲ್ಲ. ಅವತ್ತು ಆ ಕಾಲದಲ್ಲಿ ಇದನ್ನ ಕೇಳಿದ್ದಿದ್ರೆ ನಮ್ಮನ್ನೇ ಆಗಲಿ, ನಾವೇ ವಿದುರನ ಸ್ಥಾನದಲ್ಲಿ ಇದ್ವಿ ಅಂತ ಇಟ್ಕೊಳ್ಳೋಣ. ವಿದುರನಷ್ಟು ಇದಿರಲಿಲ್ಲ. ಆ ಕೂಡಲೇ ಕರೆದು ಕೇಳಿದ್ರೆ ನಮಗೆ ಈ ತರಹದ ಸೊಲ್ಯೂಷನ್ ಕೊಡ್ಲಿಕ್ಕೆ ಗೊತ್ತಾಗೋಲ್ಲ. ಇದು ಒಂದೊಂದು ಕೂಡ ಯಾಕೆ ಏನು ಅಂತ ಯೋಚನೆ ಮಾಡಿದಾಗ ಇದರ ಮಹತ್ವ ಅರ್ಥ ಆಗೋದು. ಆ ಸೂಕ್ಷ್ಮ ಬುದ್ಧಿ ಅವನು ವಿದುರ. ಆ ವಿದುರ ಹೇಳಿದ, ಧೃತಂ ಕೃಷ್ಣ ವಿಮುಚ್ಚತ, ಮೊದಲು ದ್ರೌಪದಿಯನ್ನು ಬಿಡುಗಡೆ ಮಾಡು ಅಷ್ಟೇ. ಪಾಂಡವರನ್ನು ಬಿಡುಗಡೆ ಮಾಡು, ಈ ಜೂಜಿರೋದನ್ನ ವಾಪಸ್ ತಗೋ, ಈ ಜೂಜೆ ಊರ್ಜಿತ ಅಲ್ಲ ಅಂತ ಹೇಳು, ಇದ್ಯಾವುದನ್ನು ಹೇಳಲಿಲ್ಲ. ಅದಾಗತ್ತೆ ಅಂತನೂ ಗೊತ್ತಿತ್ತು ಅವನಿಗೆ. ಇದನ್ನ ವಿತ್ಡ್ರಾ ಮಾಡು, ಈ ಇಡೀ ಪಂದ್ಯವನ್ನು, ಪಂದ್ಯದ ಫಲಿತಾಂಶವನ್ನು ವಿತ್ಡ್ರಾ ಮಾಡು, ಇದು ಯಾವುದನ್ನು ಹೇಳಲಿಲ್ಲ. ಇಲ್ಲಿ ಅಧಿಕಾರಿ ಬುದ್ಧಿ ಕೆಲಸ ಮಾಡೋದು ಹಿಂಗೆ. ಧೃತಂ ಕೃಷ್ಣ ವಿಮುಚ್ಚತಾಂ, ರಾಜನಿಗೆ ಆ ಟೈಮಿನಲ್ಲಿ ದ್ರೌಪದಿ ಒಬ್ಬಳೇ ಅಲ್ವಾ ಅಂತ ಅನ್ಸತ್ತೆ. ದ್ರೌಪದಿಗೆ ಆಮೇಲೆ ದ್ರೌಪದಿ ಎಲ್ಲರನ್ನ ಎತ್ಕೊಂಡು ಪಾರ್ ಮಾಡ್ತಾಳೆ ಅನ್ನೋದು ಐಡಿಯಾ ಬರಲ್ಲ. ಆ ಟೈಮಿನಲ್ಲಿ ದ್ರೌಪದಿಗೆ ಗೊತ್ತಾಗಿರುತ್ತೆ ಅವಳು ಅಷ್ಟು ಅವಮಾನ ಮಾಡಿಸಿಕೊಂಡಿರಬಹುದು, ಆದರೆ ಸೂಕ್ಷ್ಮ ಬುದ್ಧಿ ಅದನ್ನು ಯೋಚನೆ ಮಾಡೇ ಮಾಡುತ್ತೆ. ಸಾಮಾನ್ಯರಿಗೆ ಏನಾಗತ್ತೆ, ಇಂತಹ ಸಿಚುವೇಶನ್ ಅಲ್ಲಿ ಸಿಕ್ಕಿದ ಕೂಡಲೇ ಕುಸಿದು ಹೋಗಿ ಬಿಡ್ತಾರೆ. ದ್ರೌಪದಿ ಅಲ್ಲದೆ ತೀರ ನಾರ್ಮಲ್ ಹೆಣ್ಣು ಮಕ್ಕಳಾದರೆ ಕೂಡಲೇ ಅದು ಕುಸಿದು ಹೋಗಿ ಏನನ್ನೂ ಯೋಚನೆ ಮಾಡದ ಹಾಗೆ ಆಗ್ಬಿಡ್ತಾರೆ. ಆದರೆ ದ್ರೌಪದಿ ಯೋಚನೆ ಮಾಡೋದು ನೋಡಿ, ವಸ್ತ್ರಾಪಹರಣ ಆಗಿದೆ, ಗಂಡಂದಿರ ಅವಮಾನ ಆಗಿದೆ, ಎಲ್ಲ ಸಂಪತ್ತು ಹೋಗಿದೆ, ಏನೂ ಇಲ್ಲ, ಉಪ್ಪರಿಗೆಯಲ್ಲಿದ್ದವರು ಬೀದಿಗೆ ಬಂದ್ಬಿಟ್ಟಿದ್ದಾರೆ. ಇಷ್ಟಿದ್ರೂ
ಏನು ಕೇಳಬೇಕು, ಎಷ್ಟು ಕೇಳಬೇಕು, ಯಾಕೆ ಕೇಳಬೇಕು ಅದೆಲ್ಲವೂ ಗೊತ್ತು ಅವಳಿಗೆ. ನಮಗೂ ಮತ್ತು ಅಸಾಮಾನ್ಯರಿಗೂ ಇರುವಂತಹ ವ್ಯತ್ಯಾಸ ಅದೇ. ಸಿಚುಯೇಷನ್ನಲ್ಲಿ ಆ ಸಿಚುಯೇಷನ್ ಬಂದಾಗ ನಮಗೆ ಅದು ಏನು ಮಾಡಬಹುದು ಅನ್ನೋದೇ ಐಡಿಯಾ ಬರಲ್ಲ. ನೋಡಿ ಮುಂದೆ ಅದನ್ನೆಲ್ಲ ನೋಡಿ ನೀವು ಹೇಳ್ತೇನೆ. ಇದೆಲ್ಲ ಪಾಠ ನಮಗೆ. ತೀರ ವಿಪತ್ತಿನಲ್ಲಿದ್ದಾಗಲೂ ಕೂಡ ಒಂದು ಕಡೆಯ ಚಿಂತನೆ ಹೇಗಿರಬೇಕು, ನಮ್ಮ ಬುದ್ಧಿ ಯಾವ ರೀತಿ ಹಿತೋನ್ಮುಖವಾಗಿ ಇರಬೇಕು ಅನ್ನೋದರದ್ದ ಚಿಂತನೆ ಇದೆ. ಹೀಗಾಗಿ ಧೃತಂ ಕೃಷ್ಣ ವಿಮುಚ್ಯತಾಂ ಅಂದ. ವಿದುರ ನಮ್ಮ ಪಕ್ಕದ ಮನೆಯವಂತರ ನೋಡ್ತೇವೆ, ಅಲ್ಲ, ನೋಡಬಾರದು ಹಾಗೆ. ವಿದುರ ನಿಮ್ಮ ಪಕ್ಕದ ಮನೆಯವನಲ್ಲ. ಮತ್ತೆ ದೊಡ್ಡ ಅಧಿಕಾರಿಯ ಸ್ತರದಲ್ಲಿ ಇರುವವ. ಪಾಂಡವರು ಅಂತಂದ್ರೆ ಒಬ್ಬ ಯೋಧರು ಅಂತ ನೋಡ್ತೇವೆ, ಅಲ್ಲ, ಅವರಲ್ಲಿ ಎಲ್ಲ ಗುಣಗಳು ಇದೆ ಅಂತ ನೋಡ್ಬೇಕು. ಅವಾಗ ನಿಮಗೆ ಮಹಾಭಾರತ ಯಾವ ಎತ್ತರಕ್ಕೆ ತಲುಪತ್ತೆ ಅಂತ. ಅದಾವಾಗ ರಾಷ್ಟ್ರದ ಕಥೆ, ರಾಷ್ಟ್ರನಾಯಕರ ಕಥೆ, ಅಧ್ಯಾತ್ಮವಾದಿಯಾದ ರಾಷ್ಟ್ರನಾಯಕರ ಕಥೆ ಆಗತ್ತೆ. ಅದರಲ್ಲಿ ಅಧ್ಯಾತ್ಮ, ಸಮಾಜ ಎಲ್ಲವೂ ತೋರಿ ಬರುತ್ತೆ. ಈ ರೀತಿ ಪಾಠ ಮಾಡಿದರೆ ಮಕ್ಕಳಿಗೆ ಯಾವ ಟ್ರೈನಿಂಗ್ ಬೇಕು? ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸಿನ ಟ್ರೈನಿಂಗ್ ಬೇಕೇ? ಪರ್ಸನಲ್ ಇಂಜಿನಿಯರಿಂಗ್ ಬೇಕೇ? ಸೆಲ್ಫ್ ಇಂಜಿನಿಯರಿಂಗ್ ಬೇಕೇ? ಏನು ಬೇಕು? ಎಲ್ಲವೂ ಇದರಲ್ಲೇ ಸಿಕ್ಬಿಡತ್ತೆ. ಅದರಿಂದ ಮಹಾಭಾರತಾದಿಗಳನ್ನು ನಾವು ಅಧ್ಯಯನ ಯಾಕೆ ಮಾಡಬೇಕು ಅಂದ್ರೆ 2 ಕಾರಣದಿಂದ. ಒಂದು ದೇವರನ್ನು ತಿಳ್ಕೊಳ್ಳಿಕ್ಕೆ, ಇನ್ನೊಂದು ನಮ್ಮನ್ನು ಸುಧಾರಿಸ್ಕೊಳ್ಳಿಕ್ಕೆ. 2 ಒಟ್ಟಿಗೆ ಆಗ್ತಾ ಇದೆ. ತೋಷಯಸ್ವ ವರೈಶ್ಚೈನಾಂ ಅನ್ಯಥಾತೆ ಸುತಾನ್ ಮೃತಾನ್ ವಿದ್ಧಿ ಭೀಮೇನ ನಿಷ್ಪಿಷ್ಟಾನ್ ಮಾತ್ರತೆ ಸಂಶಯೋ ಭವೇತ್. ಕೇವಲ ದ್ರೌಪದಿಯ ವಿಮುಕ್ತಿ ಅಂತ ಘೋಷಿಸ್ಬಿಡ್ಬೇಡ ಅಂದ ಅವನು. ನೋಡಿ, ಸ್ಟೆಪ್ ಮೊದಲು ಧೃತಂ ಕೃಷ್ಣ ವಿಮುಚ್ಯತಾಂ, ಮೊದಲು ದ್ರೌಪದಿಯನ್ನು ಬಿಡಿಸು. ಕೇವಲ ಬಿಡಿಸ್ಬಿಡೋದಾ? ಓಹೋ, ದ್ರೌಪದಿಯನ್ನು ಬಿಡಿಸೋದು ಅಂದ್ರೆ ಹಾಗಲ್ಲ. ತೋಷಯಸ್ಸು, ಅವಳನ್ನು ಸಂತೋಷಗೊಳಿಸು. ವರೈಹಿ, ವರಗಳಿಂದ. ಇನ್ನು ಅನ್ಯಥಾ, ಇಲ್ಲದಿದ್ದರೆ ತೇ ಸುತಾನ್ ಮೃತಾನ್ ವಿದ್ಧಿ. ಭೀಮಸೇನಿಂದ ಈ ಕ್ಷಣದಲ್ಲಿ ಕೇವಲ ಸಾಯೋದಲ್ಲ, ನಿಷ್ಪಿಷ್ಟಾನ್, ಪುಡಿಪುಡಿಯಾಗಿ ಹೋಗ್ತಾರೆ. ಇತಿ ವಿದ್ಧಿ. ಮಾತ್ರತೆ ಸಂಶಯೋ ಭವೇತ್. ನಾನು ಹೇಳ್ದಾಗ ಮಾಡಲಿಲ್ಲ ಅಂತಂದ್ರೆ ಹೀಗಾಗಬಹುದು, ಹೀಗಾಗದೆ ಇರಬಹುದು ಅಂತ ಅನ್ಕೊಳ್ಬೇಡ. ಖಂಡಿತ ಹೀಗೆ. ಕೃಷ್ಣಾತ ಪಾಂಡವಾಶ್ಚೈವ ತಪೋ ವೃದ್ಧಿಮಭೀಪ್ಸವ ತಪಸಾ ನೈವ ಧಕ್ಷ್ಯಂತಿ ತೇನ ಜೀವಂತಿ ತೇ ಸುತಾಹ. ಮುಂದೆ ಎಲ್ಲ ಬೇರೆ ಬೇರೆ ಕಡೆ ಹೇಳೋದನ್ನ ಆಚಾರ್ಯರು ಇಲ್ಲಿ ಹೇಳಿದ್ರು. ವಿದುರನು ಈ ಮಾತು ಹೇಳಿದ್ದಾನೆ, ಆದರೆ ವನಪರ್ವದಲ್ಲಿದೆ. ಅವನು ಹೇಳ್ತಾನೆ, ದ್ರೌಪದಿ ಆಗಲಿ ಪಾಂಡವರಾಗಲಿ ತಪೋವೃದ್ಧಿಯನ್ನು ಬಯಸಿ ತಪಸ್ಸಿನಿಂದ ಸುಡಲಿಲ್ಲ. ಆಗಲೇ ಇಲ್ಲ ಅಂತಂದ್ರೆ ಅವರಿಗೆ ಇರುವಂತಹ ತಪಸ್ಸಿನಿಂದ ದುರ್ಯೋಧನಾದಿಗಳು ಆ ಕೂಡಲೇ ಸುಟ್ಟೋಗ್ಬಿಡ್ಬೇಕಿತ್ತು. ಆದರೆ ತಪಸ್ಸಿದ್ಧರಾದವರು ಜನಸಾಮಾನ್ಯರ ತರಹನೇ ಎಲ್ಲವನ್ನ ಎದುರಿಸಬೇಕು ಅಂತ ಅಂದುಕೊಳ್ತಾರೆ. ಅದು ದೇವರಿಗೆ ಬಹಳ ಪ್ರಿಯ ಅಂತದ್ದು. ತಪೋಗುಪ್ತಿ ಅನ್ನೋದೇನಿದೆ ದೇವರಿಗೆ ಬಹಳ ಪ್ರಿಯ. ನಿಮಗೆ ಏನೋ ಒಂದು ಶಕ್ತಿ ಇರುತ್ತೆ, ಅನ್ಯಥಾ ಕರ್ತುಂ ಶಕ್ತಿ ಇರುತ್ತೆ, ಆದರೆ ಅದನ್ನ ಜನಸಾಮಾನ್ಯರ ರೀತಿಯೇ ನೀವು ಎದುರಿಸಿ ಅಂತ ಹೇಳ್ತಾರೆ. ನಾನು ಇದಕ್ಕೊಂದು ಉದಾಹರಣೆ ಹೇಳ್ತೇನೆ. ನಮ್ಮ ಸ್ವಾಮಿಗಳ ವಿರುದ್ಧ ದೊಡ್ಡದೊಂದು ಪ್ರತಿಭಟನೆ ನಡೀತಾ ಇತ್ತು. ನಿಷ್ಕಾರಣ ಬಿಡಿ, ಕನಕ ಗೋಪುರದ ಪ್ರತಿಭಟನೆ. ಕನಕ ಗೋಪುರದ ಪ್ರತಿಭಟನೆ. ಅವಾಗ ಯಾರೋ ಒಬ್ರು ಕೇಳಿದ್ರು, ಅಲ್ಲ ನೀವು ದಿವಸ ವಾಯುಸ್ತುತಿ ಪುರಸ್ಚರಣೆ ಮಾಡ್ತಿರಲ್ಲ, ಅದರ ಒಂದು ಪ್ರಭಾವವನ್ನು ಇಲ್ಲಿ ಬಳಸಬಾರದೆ ಅಂತ. ಅದನ್ನೆಲ್ಲ ಸಾಮಾನ್ಯ ರೀತಿಯಿಂದಲೇ ಎದುರಿಸ್ಬೇಕು, ಅದಕ್ಕೆಲ್ಲ ತಪಸ್ಸನ್ನು ಖರ್ಚು ಮಾಡ್ಬೇಕಾ ಅಂತ ಕೇಳಿದ್ರು. ಸಾಮಾನ್ಯ ರೀತಿಯಿಂದಲೇ ಎದುರಿಸ್ಬೇಕು ಅಂತ. ಅದು ದೇವರಿಗೆ ಬಹಳ ಪ್ರಿಯ. ನಿಮಗೆ ಬಂದ ವಿಪತ್ತುಗಳನ್ನ ನಾನು ದೇವರ ಭಕ್ತನಾಗಿರ್ತೇನೆ, ದೇವರನ್ನು ಕೇಳಲ್ಲ, ಸಾಮಾನ್ಯ ರೀತಿಯಿಂದ ಎದುರಿಸ್ತೇನೆ. ಏನೋ ಹುಂಫಟ್ ಅಂತ ಹೇಳಿ ಮಂತ್ರ ಮಾಡಿ ನನ್ನ ಕಷ್ಟಗಳನ್ನೆಲ್ಲ ದೂರಗೊಳಿಸಿಕೊಳ್ಳೋಲ್ಲ ಅಂತಿರಬೇಕು. ಹೀಗಾಗಿ
ದೇವರ ಪ್ರೀತಿಗಾಗಿ ತಪೋವೃದ್ಧಿಯಾಗಬೇಕು ಅಂತ ಹೇಳಿ ದ್ರೌಪದಿಯಾಗಲಿ ಪಾಂಡವರಾಗಲಿ ತಮ್ಮ ತಪೋಬಲವನ್ನು ಬಳಸಲಿಲ್ಲ. ಇಲ್ಲ ಅಂತಂದಿದ್ರೆ ಅವರು ಶಾಪ ಹಾಕಿದ್ರೆ ಅಲ್ಲಿ ಯಾರೂ ಇರ್ತಿರ್ಲಿಲ್ಲ. ಇದನ್ನ ಮಹಾಭಾರತವೂ ಕೂಡ ಹೇಳುತ್ತೆ. ತಥಾಪಿ ಯದಿ ಕೃಷ್ಣಾಂ ತ್ವಂ ನಮೋಚಯಸಿತೆ ಸುತಾನ್ ಹನಿಷ್ಯತಿ ನ ಸಂದೇಹೋ ಬಲೇನೈವ ವೃಕೋದರ. ಹೇಗೂ ತಪಸ್ಸನ್ನು ಬಳಸಲ್ವಲ್ಲ ಅಂತ ಅನ್ಕೊಳ್ಬೇಡ, ಬಾಹುಬಲ ಅಂತ ಅನ್ನೋದು ಇದೆಯಲ್ಲ ಅದರಿಂದಲೇ ಕೊಲ್ಬಹುದು. ಭೀಮಸೇನ ಇತೀರಿತೋ ವಿನಿರ್ಭತ್ಸ್ಯ ಪುತ್ರಂ ದುಶ್ಯಾಸನಂ ನೃಪಃ ಅಮೋಚಯದ್ವರೈಶ್ಚೈನಾಂ ಛಂದಯಾಮಾಸ ಪಾರ್ಶ್ವತೀಂ. ಈ ರೀತಿ ಹೇಳಿದಾಗ ಅವಾಗ ಜ್ಞಾನೋದಯ ಆದವನಂತೆ ತನ್ನ ಮಾನವನ್ನು ಉಳಿಸಿಕೊಳ್ಳಲಿಕ್ಕಾಗಿ ಬೈದ ದುಶ್ಯಾಸನನನ್ನ. ಏನೋ ನಮ್ಮ ಮನೆತನದ ಹೆಣ್ಣು ಮಗಳನ್ನ ನಾವೇ ಅವಮಾನ ಮಾಡೋದೇನೋ ಇತ್ಯಾದಿಗಳನ್ನು ಬೈದು ಅಮೋಚಯದ್ವರೈಶ್ಚಯನ ಬಿಡಿಸಿದ. ಏನು ವರ ಬೇಕು ಕೇಳು ಅಂತಂದ. ಛಂದಿತಾ ಸಾ ವರೈಸ್ತೇನ ಧರ್ಮೇ ಭಾಗವತೆ ಸ್ಥಿತ ನೈವಾತ್ಮನೋ ವರಾನ್ ವವ್ರೇ ವವ್ರೇ ತೇಷಾಂ ವಿಮೋಕ್ಷಣಂ. ಛಂದಿತಾ ಸಾವರೈಹಿ, ಈ ರೀತಿ ವರವನ್ನ ಕೇಳಿದಾಗ ಭಾಗವತ ಧರ್ಮದಲ್ಲಿ ನೆಲೆಗೊಂಡ ಅವಳು, ಭಾಗವತ ಧರ್ಮದಲ್ಲಿ ನೆಲೆಗೊಂಡ ಅವಳು ನೈವಾತ್ಮನೋ ವರಾನ್ವೌರೆ, ತನಗಾಗಿ ವರವನ್ನ ಕೇಳಲಿಲ್ಲ. ಮತ್ತೆ ವೌರೇ ತೇಷಾಂ ವಿಮೋಕ್ಷಣಂ, ಅವರನ್ನ ಬಿಡುಗಡೆ ಮಾಡಿ ಅಂತ ಕೇಳಿದಳು ಅವಳು. ಯುಧಿಷ್ಠಿರಸ್ಯ ಸಭ್ರಾತು ಸರಾಷ್ಟ್ರಸ್ಯ ವಿಮೋಕ್ಷಣಂ. ಯುಧಿಷ್ಠಿರಸ್ಯ ಸಭ್ರಾತು, ಯುಧಿಷ್ಠಿರನಿಗೆ ಬಿಡುಗಡೆ ಬೇಕು. ಬನ್ನು, ಯುಧಿಷ್ಠಿರನಿಗೆ ಬಿಡುಗಡೆ ಬೇಕು. ಸರಾಷ್ಟ್ರಸ್ಯ, ಇಡೀ ರಾಷ್ಟ್ರದ ಬಿಡುಗಡೆ ಆಗಬೇಕು. ದದೌ ನೃಪೋಸ್ಯ ನ ಪುನಃ ಛಂದ್ಯಮಾನಾಪಿ ಸಾವೃಣಾತ್. ಎರಡೇ ವರವನ್ನ ಕೇಳಿದ್ದು. ಒಂದು ರೀತಿ ಇದು ಒಂದೇ ವರ, ರಾಷ್ಟ್ರದಿಂದ ಕೂಡಿದ ಯುಧಿಷ್ಠಿರನ ಮೋಕ್ಷ ಅಷ್ಟೇ. ಅದರಿಂದಾಗಿ ಭರ್ತೃ ವಿಷ್ಣೋಶ್ಚ ನಾನ್ಯಸ್ಮಾತ್ ವರ ಸ್ವೀಕಾರಯಿಷ್ಯತೆ ಏವಂ ಹಿ ಭಗವದ್ಧರ್ಮ ತಸ್ಮಾತ್ ಸಾ ನಾವೃಣೋತ್ಪರಂ. ಭಾಗವತ ಧರ್ಮದಲ್ಲಿ ಹೆಣ್ಣು ಮಕ್ಕಳು ಯಾರಾದರೂ ಇದ್ರೆ ಅವ್ರದ್ದೇನು ಅಂತಂದ್ರೆ ಭರ್ತು ವಿಷ್ಣು, ಒಂದೋ ಗಂಡನಿಂದ ವರ ಕೇಳಬಹುದು, ಒಂದೋ ವಿಷ್ಣುವಿನಿಂದ ವರ ಕೇಳಬಹುದು. ಇಬ್ಬರು ಬಿಟ್ರೆ ಬೇರೆಯವರಿಂದ ವರವನ್ನ ಕೇಳಬಾರದು. ಏವಂ ಹಿ ಭಗವದ್ಧರ್ಮ, ಇದು ಭಾಗವತ ಧರ್ಮ. ಆದ್ದರಿಂದ ತಸ್ಮಾತ್ ಸಾ ನಾವೃಣೋತ್ಪರಂ, ಅದರಿಂದ ಬೇರೆ ಕೇಳಲಿಲ್ಲ. ಅಧರ್ಮತೋ ಹೃತತ್ವಾತ್ತು ತದ್ದಾನಂ ನವರೋ ಭವೇತ್ ಇತಿ ಮತ್ವಾ ಪಾಂಡವಾನಾಂ ವವ್ರೇ ಕೃಷ್ಣ ವಿಮೋಕ್ಷಣಂ. ಅಧರ್ಮತೋ ಹೃತತ್ವಾತ್ತು, ಅಧರ್ಮದಿಂದ ಅಪಹಾರ ಮಾಡಿರೋದ್ರಿಂದ ತದ್ದಾನಂ ನವರೋ ಭವೇತ್. ಆ ದಾನ ಅನ್ನೋದು ವರ ಅಲ್ಲ. ಏನೋ ನಮ್ಮಿಂದ 100 ರೂಪಾಯಿ ತಗೊಂಡು ಮತ್ತೆ ನಮಗೆ 75 ರೂಪಾಯಿ ಕೊಟ್ಟ ಹಾಗೆ, ಅಥವಾ ನಮ್ಮಿಂದ 1000 ರೂಪಾಯಿ ಪಡೆದು ಚೆನ್ನಾಗಿ ಬೈದು ಅವಮಾನ ಮಾಡಿ ಆಮೇಲೆ ಮತ್ತೆ ತಗೊಳ್ಳಿ ಅಂತ ಹೇಳಿ ಕೊಟ್ಟ ಹಾಗೆ, ಅದು ವರವೇ ಅಲ್ಲ. ಅದರಿಂದ ಅವಳು ಕೇಳಿದ್ಲು. ಶ್ವಶುರಾತ್ ಐಹಿಕವರಾಹ ಕ್ಷತ್ರಿಯಾಯಾಸ್ತ್ರಯೋ ಯತಃ ಉಕ್ತಾಶತಂಚ ವಿಪ್ರಾಯ ಧರ್ಮೇ ಭಾಗವತೆ ತತಃ. ಶ್ವಶುರಾತ್ ಐಹಿಕವರಾಹ, ಗಂಡನ ಅಪ್ಪ ಮಾವ ಅಂತ ಏನಿದ್ದಾನೆ ಅವನಿಂದ ಕ್ಷತ್ರಿಯ ಸ್ತ್ರೀ 3 ವರವನ್ನ ಕೇಳಬಹುದು ಅಷ್ಟೇ. ಉಕ್ತ ಶತಂಚ ವಿಪ್ರಾಯ, ಬ್ರಾಹ್ಮಣಿ 100 ವರ ಕೇಳಬಹುದು. ಇದು ಭಾಗವತ ಧರ್ಮ. ಹೇತುನಾನೇನ ವೌರೇಸ ನಾಣ್ಯಕ್ಕಿಂಚಿದ್ ಅತಃ ಪರಂ. ಈ ಕಾರಣದಿಂದ ಅವಳು ಇದನ್ನು ಬಿಟ್ಟು ಇನ್ನೇನು ಮಾಡಲಿಲ್ಲ. ಇದರ ಪರ್ಮಿಷನ್ ಇದೆ. ಇಷ್ಟು ಆಚಾರ್ಯರ ನಿರ್ಣಯ. ಈ ಆಚಾರ್ಯರ ನಿರ್ಣಯವನ್ನು ಇಟ್ಟುಕೊಂಡು ಎಲ್ಲ ಕಡೆ ಹೋಗಿ ಬನ್ನಿ, ಬೇರೆ ಬೇರೆ ಕಡೆ ತಿರುಗಿ ಬನ್ನಿ, ನಿಮಗೆ ಗೊತ್ತಾಗತ್ತೆ ಏನಂತ. ಸತ್ಯವಾನನ ಹೆಂಡತಿ ಸಾವಿತ್ರಿ ಯಮನಿಂದ ಎಷ್ಟು ವರ ಕೇಳಿದ್ದು?
4-5 ವರಗಳನ್ನು ಕೇಳ್ಬಿಟ್ರು. ಆದರೆ ದ್ರೌಪದಿ ಹಾಗಲ್ಲ, ಒಂದೇ ವರ ಕೇಳಿದ್ದು. ನೀವು ಉಪಾಖ್ಯಾನಗಳನ್ನ ಮಹಾಖ್ಯಾನಗಳ ಜೊತೆಗೆ ಕಂಪೇರ್ ಮಾಡಿ ತಿಳ್ಕೊಳ್ಬೇಕು. ನೋಡಿ, ಉಪಾಖ್ಯಾನ ಯಾವುದು? ಸತ್ಯವಾನ್ ಸಾವಿತ್ರಿಯ ಕಥೆ. ತನ್ನ ತಪೋಬಲದಿಂದ ಯಮನನ್ನ ಕಂಡವಳಾದ್ದರಿಂದ ಯಮನ ಜೊತೆ ವಾಗ್ವಾದ ನಡೆಸಿದಳು. ಯಮನು ಗೊತ್ತಿತ್ತು ಇವಳು ಏನು ಅಂತ. ಯಮ ಏನು ದಡ್ಡ ಅಲ್ಲ. ಆದರೆ ಪತಿವ್ರತೆಯ ಒಂದು ಶಕ್ತಿಯನ್ನ, ತಪಸ್ಸಿನ ಒಂದು ಬಲವನ್ನ ಜಗತ್ತಿಗೆ ತೋರಿಸ್ಬೇಕಿತ್ತು. ಅದರಿಂದಾಗಿ ಅವ ಏನು ಮಾಡಿದ, ಆ ರೀತಿ ಗೊತ್ತಿಲ್ಲದ ಹಾಗೆ ನಾಟಕ ಮಾಡಿ, ಓಹ್ ಹೌದಾ, ನಿನಗೆ ಮಕ್ಕಳಾಗಬೇಕು ಅಂತ, ನಾನು ಮಕ್ಕಳಾಗಬೇಕು ಆಯ್ತು ಅಂದ್ಬಿಟ್ಟ. ಅಂದ್ರೆ ಗೊತ್ತಿಲ್ಲದೆ ಮಕ್ಕಳಾಗಬೇಕು ಅಂತ ಹೇಳಿದ ಕೂಡಲೇ ಗಂಡನನ್ನು ಅವಳು ಕೇಳ್ತಾ ಇದ್ದಾಳೆ ಅಂತ ಗೊತ್ತಿಲ್ಲದೆ ವರ ಕೊಟ್ಟಿದ್ದ. ಗೊತ್ತಿತ್ತು ಅವನಿಗೆ. ಗೊತ್ತಿದ್ದು ಅವ ಏನು ಮಾಡಿದ, ವರವನ್ನ ಕೊಟ್ಟ. ಅಂದ್ರೆ ಜಗತ್ತಿಗೆ ಗೊತ್ತಾಗಲಿ ಅಂತ. ಹಾಗೆ ಸಾವಿತ್ರಿ ಎಷ್ಟು ವರಗಳನ್ನು ಕೇಳಲು, ದ್ರೌಪದಿ ಕೇಳಲಿಲ್ಲ. ಕಷ್ಟ ಬಂದಾಗಲೂ ಕೂಡ ಭಾಗವತ ಧರ್ಮದಲ್ಲಿ ಇದ್ದವರು ಹೆಣ್ಣು ಮಕ್ಕಳಲ್ಲಿ ಶ್ರೇಷ್ಠಳು ಯಾರು ಅಂದರೆ ದ್ರೌಪದಿ. ಹೀಗೆ ಪ್ರತಿಯೊಂದು ನೀವು ಇದರಲ್ಲಿಯೂ ಕೂಡ, ಕಥೆಗಳಲ್ಲಿಯೂ ಕೂಡ ಮಹಾಖ್ಯಾನಕ್ಕೆ ಏನು ಸಂಬಂಧ ಇದೆ, ಮಹಾಖ್ಯಾನವನ್ನು ಯಾವ ದೃಷ್ಟಿಕೋನದಿಂದ ನೋಡಬಹುದು ಅಂತನ್ನೋದನ್ನ ನಾವು ಚಿಂತನೆ ಮಾಡಬೇಕು. ಅದಕ್ಕೆ ಮಹಾಭಾರತದ ಆರಂಭದಲ್ಲಿ ಉಪಾಖ್ಯಾನೈ ಸಹಜ್ಞೇಯಂ ಅಂತ ಹೇಳ್ತಾರೆ. ಉಪಾಖ್ಯಾನದ ಜೊತೆಗೆ ಭಾರತವನ್ನು ತಿಳಿಯಬೇಕು. ಅಂದ್ರೆ ಕೇವಲ ಮಹಾಖ್ಯಾನ ಸಾಕು ಅಂತ ಅನ್ಕೊಳ್ಬಾರ್ದು, ಉಪಾಖ್ಯಾನವನ್ನು ತಿಳ್ಕೊಳ್ಬೇಕು. ಯಾಕೆಂದ್ರೆ ಕಂಪೇರ್ ಮಾಡ್ಲಿಕ್ಕೆ ಆಗತ್ತೆ, ಇವರ ಶ್ರೇಷ್ಠತೆ ಎಷ್ಟು ಅಂತ ಗೊತ್ತಾಗತ್ತೆ. ಇದು ಆಚಾರ್ಯರ ನಿರ್ಣಯ 388ನೇ ಶ್ಲೋಕದಲ್ಲಿ ಇರುವಂಥದ್ದು. ತಥೋ ವಿಮುಕ್ತ ಪ್ರಯಯುಶ್ಚ ಪಾರ್ಥ ಗುರುನ್ ಪ್ರಣಮ್ಯ ಸ್ವಪುರಂ ಸ ಕೃಷ್ಣ ದುರ್ಯೋಧನಾನಂತರಜೋ ಜಗಾದ ತಾತಂ ನಿಜಂ ಪಾಪಕೃತಾಂ ಪ್ರಧಾನಃ. ಆಗ ವಿಮುಕ್ತರಾಗಿ ಎಲ್ಲರೂ ಹೋದರು. ಪಾಂಡವರು ಎಲ್ಲರಿಗೂ ನಮಸ್ಕಾರ ಮಾಡಿ ಬರ್ತೇವೆ ಅಂತ ಹೇಳಿ ಹೊರಟರು. ದುರ್ಯೋಧನಾನಂತರಜ, ಆಮೇಲೆ ದುರ್ಯೋಧನನ ತಮ್ಮ ದುಶ್ಯಾಸನ ಅಪ್ಪನಿಗೆ ಬೈದ. ಸಮಸ್ತ ಪಾಂಡವ ಶ್ರಿಯಂ ಸಮಾಗತ ಮಹೋ ಪುನಃ ವ್ಯಮೋಚಯೋ ವೃಕೋದರಾದ್ವಧಶ್ಚನೋ ಧ್ರುವೋ ಭವೇತ್. ಸಮಸ್ತ ಪಾಂಡವ ಶ್ರಿಯಂ, ಸಮಗ್ರ ಪಾಂಡವರ ಸಂಪತ್ತು ನನ್ನೆಡೆಗೆ ಹರಿದು ಬಂದಿತ್ತು. ಅದನ್ನು ವಿನಾಕಾರಣ ಆಚೆ ಕಟ್ಟುಬಿಟ್ಟಿಯಲ್ಲ, ತಲೆಸಮ ಉಂಟ ನಿನಗೆ. ಅತಃ ಪುನಶ್ಚ ಪಾಂಡವಾನ್. ಇಷ್ಟೇ ಅಲ್ಲ, ಇದರಿಂದ ಪಾಪ ಏನೋ ಪಾರಾದೆವು ಅಂತ ಅನ್ಕೊಳ್ಬೇಡ. ಭೀಮಸೇನ ಮನಸ್ಸಿನಲ್ಲಿ ಅವಮಾನ ಮಾಡಿದ ದ್ವೇಷವನ್ನು ಇಟ್ಟುಕೊಂಡು ನಮ್ಮನ್ನು ಕೊಂದೇ ಕೊಲ್ತಾನೆ. ನಿನಗೇನು ಭ್ರಮೆ ಅಂದರೆ, ಓ ಮಕ್ಕಳ ವಧೆಯನ್ನು ತಪ್ಪಿಸಿದೆ ಅಂತ. ಮಕ್ಕಳ ಸಂಹಾರವನ್ನು ತಪ್ಪಿಸಲಿಲ್ಲ, ಇನ್ನೂ ದೊಡ್ಡ ಅವಕಾಶ ಕೊಟ್ಟೆ ಅಂದ ಅವನು ದುಶ್ಯಾಸನ. ಅಲ್ಲ, ಕನ್ಫರ್ಮ್ಡ್ ಅನ್ನೋದಕ್ಕೆ ಅವನು ಟ್ಯಾಕಲ್ ಹೇಗೆ ಮಾಡೋದು ಅಂತ. ವಸ್ತುತಃ ಇಲ್ಲಿ ಏನು ಅಂತಂದ್ರೆ, ಇನ್ನೊಮ್ಮೆ ಇವ್ರ ಪಾಡಿಗೆ ಇವ್ರು ಇದ್ದುಬಿಟ್ಟಿದ್ರೆ ಭೀಮಸೇನ ಏನು ಕೊಲ್ತಾ ಇರಲಿಲ್ಲ. ಭೀಮಸೇನ ಕೊಲ್ತಾ ಇರಲಿಲ್ಲ. ಯುದ್ಧದಲ್ಲಿ ಬಂದ್ರೆ ಕೊಲ್ತೇನೆ ಅಂತ, ಯುದ್ಧ ಆದ್ರೆ ಕೊಲ್ತೇನೆ ಅಂತ ಅದರ ಅಂಡರ್ಸ್ಟುಡ್. ಅದು ಯುದ್ಧದಲ್ಲಿ ಕೊಲ್ತೇನೆ ಅಂದ್ರೆ ಯುದ್ಧ ಆದ್ರೆ ಕೊಲ್ತೇನೆ, ಯುದ್ಧವೇ ಆಗದೆ ಹೋದ್ರೆ ಕೊಲ್ತಾ ಇರಲಿಲ್ಲ. ಅತಃ ಪುನಶ್ಚ ಪಾಂಡವಾನ್ ಸಮಾಹ್ವಯ ಸ್ವನಕೃತೆ ಪುನಶ್ಚ ದೇವನಂ ಭವೇಜ್ಜಿತೋ ವನಂ ಪ್ರಯಾತು ಚ. ಆದ್ದರಿಂದಾಗಿ ಮತ್ತೆ ಪಾಂಡವರನ್ನ ಕರಿ ನಮಗಾಗಿ. ಪುನಶ್ಚ ದೇವನಂ ಭವೇತ್, ಮತ್ತೆ ಜೂಜಾಡಬೇಕು. ಜಿತಃ ವನಂ ಪ್ರಯಾತು ಚ, ಅವನು ಸೋಲಲಿ ಮತ್ತೆ ಕಾಡಿಗೆ ಹೋಗಲಿ. ಇದ್ರ ಮಧ್ಯದಲ್ಲಿ ನಮ್ಮ ದಿಲೀಪರಿಗೆ ಒಂದು ಸಂದೇಹ ಬಂತು. ಗುರುವಿನಿಂದ ಮತ್ತೆ ವಿಷ್ಣುವಿನಿಂದ ಬಿಟ್ರೆ ಯಾರಿಂದಲೂ ವರ ಕೇಳಬಾರದು ಅಂತ ಹೇಳಿ, ಮಾವನಿಂದ ಗಂಡನಿಂದ 3 ವರ ಕೇಳಬಹುದು ಅಂತ ಇದೆ. ಮಾವನಿಂದ 3 ವರ ಕೇಳಬಹುದು ಅಂತ ಇರೋದು ಸಾಮಾನ್ಯ ಧರ್ಮ.
ಗಂಡನಿಂದ ಮತ್ತೆ ನಾರಾಯಣನಿಂದ ಮಾತ್ರ ವರ ಕೇಳಬೇಕು ಅನ್ನೋದು ವಿಶೇಷ ಧರ್ಮ. ಸಾಮಾನ್ಯ ಧರ್ಮದ ಪ್ರಕಾರ ವಿರೋಧ ಇಲ್ಲ. ವಿಶೇಷ ಧರ್ಮದ ಪ್ರಕಾರ ದಾನವೇ ಅಲ್ಲ. ಇದು ಉತ್ತರ. ಸಾಮಾನ್ಯ ಧರ್ಮದ ಪ್ರಕಾರ ಪರ್ಮಿಷನ್ ಇದೆ. ಯಾಕೆ ಅಂದ್ರೆ ಸಾಮಾನ್ಯ ಧರ್ಮದ ರೀತಿಯಲ್ಲಿ ನೋಡಿದ್ರೆ ಮಾವನಿಂದ 3 ವರವನ್ನ ಪಡೆಯಬಹುದು. 3 ವರ ಪಡೆದಿಲ್ಲ ಇವರು, ಒಂದೇ ವರ ಪಡೆದದ್ದು. ಇನ್ನು ವಿಶೇಷ ಧರ್ಮ ಅಂತ ನೋಡಿದಾಗ ಅದು ದಾನವೇ ಅಲ್ಲ, ವರವೇ ಅಲ್ಲ ಅದು. ಯಾಕೆ ಅಂತಂದ್ರೆ ಯಾರೋ ಒಬ್ಬ ನಮ್ಮ ವಸ್ತು ಕಿತ್ಕೊಂಡಿರ್ತಾನೆ, ಕೊಡಿ ಕೊಡಿ ಅಂತ ಕೇಳ್ತಾನೆ, ಕೊಟ್ಟ, ದಾನ ಫಲ ಬಂತು ಅಂತ ಅನ್ನಲ್ಲ. ಯಾಕೆಂದ್ರೆ ಅವರು ಸ್ವಾಹ ಅಂತ ಹೇಳಲಿಲ್ಲ. ಅವರು ಸ್ವಾಹ ಅಂದ್ರೆ ಏನು, ಸ್ವತ್ವಹಾನ ಅಂತ ಏನು ಹೇಳಿರ್ಲಿಲ್ವಲ್ಲ ಅವರು. ಹಾಗೆ ಇದು ತೇನೋಕ್ತ ಸತದಾ ರಾಜ ಪಾಂಡವಾನ್ ಪುನರಾಹೋಯತ್ ಪುನಃ ಪಿತ್ರಾ ಸಮಾಹೂತೋ ದೇವನಾಯ ಯುಧಿಷ್ಠಿರ ಭ್ರಾತೃಭಿರ್ವಾರ್ಯಮಾಣೋಪಿ ಕೃಷ್ಣಯ ಚಾಗಮತ್ಸಭಾಂ. ತೇನೋಕ್ತ ಸತದಾ ರಾಜ. ಆಮೇಲೆ ಪಾಂಡವರನ್ನು ಮತ್ತೆ ರಾಜ ಕರೆದ. ಆವಾಗ ಏನು ಮಾಡೋದು? ಎಲ್ಲರೂ ತಡೆದ್ರು. ಇಷ್ಟು ತಡೆದ್ರು ಹಿಂದಿನಂತೆಯೇ ಬಂದ. ದ್ವಾದಶಾಬ್ದಂ ವನೇ ವಾಸಮಜ್ಞಾತತ್ವೇನ ವತ್ಸರಂ ವಾಸಂ ಪ್ರಸಿದ್ಧ ನೃಪತೆ ಪುರೇನೈವಾತಿ ದೂರತಃ ಕೃಷ್ಣಾಯ ಪಾಂಡವಾನಾಂ ವಾ ದರ್ಶನೆ ಜ್ಞಾತವಾಸಿನಾಂ ಏಕಸ್ಯಾಪಿ ಸಮಸ್ತಾನಾಂ ದ್ವಾದಶಾಬ್ದಂ ಪುನರ್ವನಂ. ದ್ವಾದಶಾಬ್ದಂ ವನೇ ವಾಸಂ. ಈ ಸರ್ತಿ ಏನು, ನಿಮ್ಮ ದುಡ್ಡು ಬೇಡ, ಹಣ ಬೇಡ, ಏನು ಬೇಡ. ಅದು ಯಾರು ಇಲ್ಲದೆ ಹೋದ್ರೆ ನಾವು ನೋಡ್ಕೊಳ್ತೀವಿ, ಅದು ಬೇರೆ. ಈ ಸರ್ತಿ ಇರುವ ಪಣ ಏನು ಅಂದ್ರೆ ದ್ವಾದಶಾಬ್ದಂ ವನೇ ವಾಸಂ. ಯಾರು ಸೋಲ್ತಾರೋ ಅವರು 12 ವರ್ಷಗಳ ಕಾಲ ವನವಾಸ ಮಾಡಬೇಕು. ಅಜ್ಞಾತತ್ವೇನ ವತ್ಸರಂ. 1 ವರ್ಷಗಳ ಕಾಲ ಯಾರಿಗೂ ಗೊತ್ತಾಗದ ಹಾಗೆ ವಾಸ ಮಾಡಬೇಕು, ಅಜ್ಞಾತವಾಸ. ಇವತ್ತು ಅಮೆರಿಕ ಅಧ್ಯಕ್ಷರು ಗುಪ್ತವಾಗಿ ಎಲ್ಲಿಯಾದರೂ ಒಂದು ಟಾಸ್ಕ್ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗ್ತದ? 1 ವರ್ಷ ಬಿಡಿ, ಬಹಳ ದೊಡ್ಡ ಟೈಮ್ ಅದು. 1 ತಿಂಗಳಾಗಲ್ಲ, ಜನಕ್ಕೆ ಗೊತ್ತಾಗ್ಬಿಡತ್ತೆ. ಆ ರೀತಿ ಅವಾಗ ಪಾಂಡವರಿದ್ದದ್ದು ಎಷ್ಟು ಕಷ್ಟ. ಆದ್ದರಿಂದ ವತ್ಸರ ಅಜ್ಞಾತವಾಸಂ ತ್ಯಾಗೇಪಿ ಉಕ್ತ ವಿಧೇಸ್ತತ. ಯಾರಾದರೂ ಒಬ್ರು ಗೋಚರಾದರೂ ಸಾಕು. ಕೃಷ್ಣಾಯ ಪಾಂಡವಾನಾಂವ. ಒಂದೋ ದ್ರೌಪದಿಯದ್ದು, ಒಂದೋ ಪಾಂಡವರದ್ದು. ಈ ಇಷ್ಟು ಜನರಲ್ಲಿ ಒಬ್ಬರನ್ನು ನೋಡಿದರೂ ಕೂಡ ಎಲ್ಲರೂ ವನವಾಸಕ್ಕೆ ಹೋಗಬೇಕು. ಎಲ್ಲರೂ 12 ವರ್ಷ ವನವಾಸಕ್ಕೆ ಹೋಗಿ ಮತ್ತೆ 1 ವರ್ಷ ಅಜ್ಞಾತವಾಸಕ್ಕೆ ಹೋಗಬೇಕು. ಇದಾಗುವಾಗಲೇ ಸುಮಾರು 59 ವರ್ಷ ಧರ್ಮರಾಜನಿಗೆ. 59, 13, 72 ವಯಸ್ಸು. ಯುದ್ಧಕ್ಕಾಗುವಾಗ ಆಲ್ಮೋಸ್ಟ್ ನಿವೃತ್ತಿಗೆ ಬಂದ್ಬಿಟ್ಟಿದ್ರು ಅವರು. ಅಂದ್ರೆ ಇವತ್ತಿನ ಕಾಲದಲ್ಲಿ ಏನು ನಿವೃತ್ತಿ ಅಂತ ಹೇಳ್ತೇವೆ, ಅಲ್ಲಿಗೆ ಬಂದ್ಬಿಟ್ಟಿದ್ರು. ಹಾಗೆ ಅದು ಸುಮಾರು 800 ವರ್ಷ ಬಾಳಿದ್ದು ಲಾಸ್ಟ್ ಜನರೇಷನ್ ಭೀಷ್ಮಾಚಾರ್ಯರದ್ದು. ಇಚ್ಛಾಮರಣ ಅನ್ನೋದು ಲಾಸ್ಟ್ ಜನರೇಷನ್ ಶಂತನುವಿನದ್ದು. ಹೀಗಾಗಿ ಅವರು ಹೋಗುವಾಗಲೇ ಅಷ್ಟು ವಯಸ್ಸು. ವತ್ಸರಾಜ್ಞಾತ ವಾಸಂತು ತ್ಯಾಗೇಪಿ ಉಕ್ತ ವಿಧೇಸ್ತತ ದುರ್ಯೋಧನ ಪಣಂ ಚಕ್ರೇ. ದುರ್ಯೋಧನ ಈ ರೀತಿ ಪಣ ಇಟ್ಟ. ಇದರ ಹಿಂದೆ ಇರುವ ಮಾಸ್ಟರ್ ಮೈಂಡ್ ಯಾರದು ಅಂದ್ರೆ ದುಶ್ಯಾಸನದ್ದು. ಗಾಂಧಾರೇಣ ಪುನಶ್ಚಾಕ್ಷ ಹೃದಯಜ್ಞೇನ ಧರ್ಮಜ ಪರಾಜಿತೋ ವನಂ ಯಾತು ಮೈಚ್ಛತ್ಸ ಭ್ರಾತೃಕೋ ಯದಾ. ಗಾಂಧಾರೇಣ ಮತ್ತೆ ಅವನು ಪ್ರಾಕ್ಸಿ ವಾರೆ ಆಟ ಆಡುವಾಗ ಇಬ್ರು 2 ಟೀಮ್ ಅವರು ಆಟ ಆಡ್ತಾರೆ ನೋಡಿ. ಪಂಡಿತರ ನಡುವೆ ಒಂದು ಕ್ರಿಕೆಟ್ ಮ್ಯಾಚ್ ಮಾಡೋಣ ಆಯ್ತಾ ಅಂತ ಹೇಳಿ ಇಟ್ಕೊಂಡ್ರೆ ಅವ್ರದ್ದೊಂದು 11, ನಮ್ದೊಂದು 11. ನಮ್ಮಲ್ಲಿ ಮಾತ್ರ ಒಬ್ಬ ರಣಜಿ ಬೌಲರು, ಮಾಜಿ ಬೌಲರು, ಬ್ಯಾಟ್ಸ್ಮನ್ ತಂದುಬಿಟ್ರೆ ಅದು ಪ್ರಾಕ್ಸಿ, ಅದು ತಪ್ಪದು. ಒಂದೋ ಇಬ್ಬರು ಹಾಗೆ ಆಡಬೇಕು. ಅದು ಬಿಟ್ಟು ಬೇರೆ ಇದು ನಮ್ಮಲ್ಲಿ ಮಾತ್ರ ಒಬ್ಬ ಎಕ್ಸ್ಪರ್ಟ್ ಆದವ್ರನ್ನ ತಂದುಬಿಟ್ರೆ ತಗೊಂಡೇನು ಮಾಡೋಣ? ಅದು ತಪ್ಪಲ್ವಾ? ಅದು ಆ ರೀತಿ ಆಯಿತು. ಇದು ಆಟ ಆಡುವಾಗ ನಾನೇ ಆಟ ಆಡಬೇಕು. ಒಬ್ಬರನ್ನು ಹೈರ್ ಮಾಡಿ
ಯಾರು ಚೆನ್ನಾಗಿ ಜಾಣ ಇರ್ತಾನೆ, ನೋಡಪ್ಪ ನಾನು ದುಡ್ಡು ಹುಡ್ತೀನಿ, ನೀನು ಆಟ ಆಡು. ಜೂಜಿಗೆ ಹಣ ಹುಡೋದು ನಾನು, ಜೂಜ್ ಆಡೋದು ಅವನು, ಬಂದ ಲಾಭದಲ್ಲಿ ಮುಕ್ಕಾಲು ನನಗೆ ಕಾಲು ಅವನಿಗೆ ಅಂತ ಈ ರೀತಿ ಏನಾದರೂ ಇದ್ರೆ ಅದು ತಪ್ಪದು. ಅದೂ ಒಂದು ಅಧರ್ಮ. ಯಾವುದು ಅಲ್ಲ, ಅದನ್ನೇ ಅಧರ್ಮ ಅಂತ ಹೇಳ್ತಾ ಇರೋದು. ಇದು ಧರ್ಮರಾಜ ಮೊದಲು ಆರ್ಗ್ಯೂ ಮಾಡಿದ್ದೆ ಅದನ್ನ. ಅಲ್ಲಪ್ಪ, ನಿನಗೆ ಚೆನ್ನಾಗಿ ಅಕ್ಷವಿದ್ಯೆ ಗೊತ್ತಿದೆ, ನನಗೆ ಗೊತ್ತಿಲ್ಲ, ಇದು ವಿಷಮ ಆಗಲ್ವಾ ಅಂದ್ರೆ ಅದಕ್ಕೆ ಅವನು ಹೇಳಿದ್ದು ಏನು, ಪಂಡಿತರು ದಡ್ಡರ ಜೊತೆ ವಾದ ಮಾಡಲ್ವಾ ಅಂತ ಹೇಳಿ. ನಮ್ಮ ಅಮಿತ್ ಕಾಮತ್ ಅವ್ರ IPL ಅಂತ, ಅದು ಜೂಜಿಗಿಂತ ಕಳಪೆ ಅದು. ಯಾಕೆ ಅಂದ್ರೆ ಅಲ್ಲಿ ಖರೀದಿಸ್ತೇವೆ ಅಂತ ಹೇಳೋದು ಮನುಷ್ಯನನ್ನ, ತಮ್ಮನ್ನ ಮಾರಿಕೊಂಡವರು. ಅಟ್ಲೀಸ್ಟ್ ಇಲ್ಲಿ ಮಾರ್ಕೊಂಡಿರ್ಲಿಲ್ಲ, ನೋಡಪ್ಪ ನಿನ್ ಮೇಲೆ ಪ್ರೀತಿ ಇದೆ, ನಿನ್ ಪರವಾಗಿ ಆಡ್ತೀನಿ ಇಂದ ಇದು ಶಕುನಿ. ಹೀಗಾಗಿ ಗಾಂಧಾರೇಣ ಪುನಶ್ಚಾಕ್ಷ ಹೃದಯಜ್ಞೇನ ಧರ್ಮಜಃ ಪರಾಜಿತೋ ವನಂಯಾತು ಮೈಚ್ಛತ್ ಸಭ್ರಾತೃಕೋ ಯದಾ. ಸರಿ, ಸೋತ, ಕಾಡಿಗೆ ಹೊರಟ. ತದಾ ನನರ್ಥ ಪಾಪಕೃತ್ಸು ಯೋಧನಾನುಜೋಹಸನ್ವದನಶ್ಚ ಮಾರುತಾತ್ಮಜಂ ಪುನಃ ಪುನಶ್ಚ ಗೌರಿತಿ. ತದಾ ನನರ್ಥ, ಆಗ ಅತ್ಯಂತ ಪಾಪಿಷ್ಠನಾದ ದುಶ್ಯಾಸನ ನನರ್ಥ ಚೆನ್ನಾಗಿ ನರ್ತನ ಮಾಡಿದ. ವದನಶ್ಚ ಮಾರುತಾತ್ಮಜಂ, ವದನಶ್ಚ ಮಾರುತಾತ್ಮಜಂ, ಭೀಮಸೇನನಿಗೆ ಹೇಳಿದ. ಪುನಃ ಪುನಶ್ಚ ಗೌರಿತಿ, ಮತ್ತೆ ಮತ್ತೆ ಗೌಹು ಗೌಹು ಅಂತ ಹೇಳಿ ಕುಡಿಲಿಕ್ಕೆ ಶುರು ಮಾಡಿದ. ಗೌಹು ಅಂತಂದ್ರೆ ಏನು ಅಂತಂದ್ರೆ ಎತ್ತಿನ ತರಹ ಅಂತ. ಎತ್ತಿಗೆ ನಮಗಿಂತ ಬಲ ಉಂಟು, ಆದರೆ ನಾವು ರೂಲ್ ಮಾಡಿದ ಹಾಗೆ ಮಾಡಿಸಿಕೊಳ್ತದೆ. ಹಾಗೆ ನೀವು ಅಂತ ಇದ್ರ ಬಗ್ಗೆ ಒಂದು ತಮಾಷೆ ಹೇಳಬೇಕು. ಜಾಮಿತಾ ದೋಷ ಪರಿಹಾರಾಯ ಒಂದು ಅಂಶವನ್ನು ಹೇಳುತ್ತೇನೆ. ಪ್ರಸಿದ್ಧ ಲೇಖಕರೊಬ್ಬರು ಮಹಾಭಾರತ ತಾತ್ಪರ್ಯ ನಿರ್ಣಯದ ಅನುವಾದದಲ್ಲಿ ಹೀಗೊಂದು ಲೈನ್ ಬರೆದಿದ್ದಾರೆ. ಅನುವ್ಯಾಖ್ಯಾನ ಬರೆದ ತಮ್ಮ ಇರಬೇಕಾದ್ರೆ ಅನುದ್ಯೂತ ಆಡಬಾರದಿತ್ತು ಅಂತ. ಅಲ್ಲಿ ಅನುವ್ಯಾಖ್ಯಾನ ಅಂದ್ರೇನು? ಅನುಸೃತ್ಯ ವ್ಯಾಖ್ಯಾನಂ, ಬ್ರಹ್ಮಸೂತ್ರ ಭಾಷ್ಯಕ್ಕೆ ಮತ್ತೆ ಮಾಡಿದ ವ್ಯಾಖ್ಯಾನ ಅಂತ. ಅನುದ್ಯೂತ ಅಂದ್ರೇನು? ಮತ್ತೆ ಆಡಿದ ದ್ಯೂತ ಅಂತ. ಅಲ್ಲಿ ಅನು ಅನ್ನುವ ಪದ ಸಮಾನವೇ ವಿನಃ ಇನ್ಯಾವ ರೀತಿಯೂ ಸಮಾನ ಅಲ್ಲ. ಅನುವ್ಯಾಖ್ಯಾನ ಬರೆದ ತಮ್ಮ ಇರಬೇಕಾದ್ರೆ ಅನುದ್ಯೂತ ಆಡ್ಬೇಕಿತ್ತು ಅಂತಲ್ವ, ಆಗ್ಬೇಕಿತ್ತು. ಸುಮ್ಮನೆ ತೋಚಿತ್ತು ತಲೆಗೆ ಬಂದ್ಬಿಡೋದು, ಅದು ಯುಕ್ತವೇ, ಔಚಿತ್ಯ ಪೂರ್ಣವೇ, ಇದು ಯಾವುದು ಯೋಚನೆ ಮಾಡೋ ಹಾಗಿಲ್ಲ. ಇಲ್ಲಿ ಬರೋಣ. ಉವಾಚ ಚ ಪುನಃ ಕೃಷ್ಣ ನೃತ್ಯನ್ನೇವ ಸಭಾತಳೆ ಅಪತಿರಿಹಸಿ ಕಲ್ಯಾಣಿ ಗಚ್ಚ ದುರ್ಯೋಧನಾಲಯಂ. ನರ್ತನ ಮಾಡ್ತಾ 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 ಡ್ಯಾನ್ಸ್ ಮಾಡಿಕೊಂಡು ದುಶ್ಯಾಸನ ಹೇಳಿದನಂತೆ, ಅಪತಿರಿಹಸಿ ಕಲ್ಯಾಣಿ, ಎಲೈ ಚಲುವೆಯೇ, ನಿನಗೆ ಗಂಡಂದಿರಿಲ್ಲ, ದುರ್ಯೋಧನನ ಮನೆಗೆ ಹೋಗು, ಈ ತಿರುಕರ ಹತ್ತಿರ ಯಾಕೆ ಇರ್ತೀಯ ಅಂತ. ಏತೆ ಖಿಲಾಶ್ಚಂಡತಲಾಸ್ತಮೋಂಧಮಾಪ್ತಾನ ಚೈಚಾಂ ಪುನರುತ್ಥತಿ ಸ್ಯಾತ್ ಇತಿ ಬ್ರುವಾಣೋನು ಚಕಾರ ಭೀಮಂ ತದಾಹ ಸಂಧಾರ್ಥ ರಾಷ್ಟ್ರಾಶ್ಚ ಸರ್ವೇ ಏತೆ ಅಖಿಲಾಹ ಚಂಡತಿಲಾಹ. ಇವರೆಲ್ಲ ಎಣ್ಣೆ ಇಲ್ಲದ ಜೊಳ್ಳು ಕಾಳಿನವರು. ಅದು ಬೈಗುಳ ಯಾವುದು ಗೊತ್ತಾಯ್ತಲ್ಲ ನಿಮಗೆ? ಎಣ್ಣೆ ಇಲ್ಲದ ಜೊಳ್ಳು ಕಾಳಿನಂತಹವರು ಇವರು. ಕತ್ತಲಾಗಿದೆ ಇವರ ಬಾಳಿನಲ್ಲಿ, ಮತ್ತೆ ಏಳುವುದೇ ಇಲ್ಲ ಅಂತ ಹೇಳಿ ಭೀಮಸೇನ ನಡೆಯುವ ಸ್ಟೈಲನ್ನ ನಡೆದು ತೋರಿಸಿದ, ಕೆಟ್ಟದಾಗಿ ಅಣಗಿಸಿದ. ಆಗೆಲ್ಲರೂ ನಕ್ಕರಂತೆ. ಧಾರ್ತರಾಷ್ಟ್ರಾಹ, ದುರ್ಯೋಧನಾದಿಗಳೆಲ್ಲ ನಕ್ರು. ತದಾ ಕರೋದ್ ಭೀಮಸೇನ ಪ್ರತಿಜ್ಞಾಂ ಹಂತಾಸ್ಮಿವೋ ನಿಖಿಲಾನ್ ಸಂಗರೇಹಂ ಇತೀರಿತೆ ಶರಣಂ ದ್ರೋಣಮೇ ವಜಗ್ಮುಸ್ಸಮಸ್ತಾ ಧೃತರಾಷ್ಟ್ರಪುತ್ರಾ. ಆಗ ಹೇಳಿದನಂತೆ ಭೀಮಸೇನ ಅರ್ಧ ತಿರುಗಿ ಪ್ರತಿಜ್ಞೆಯನ್ನು ಮಾಡ್ತಾ, ನಿಮ್ಮ ಎಲ್ಲರನ್ನೂ ಯುದ್ಧದಲ್ಲಿ ಕೊಲ್ತೇನೆ, 100 ಜನರನ್ನು ನಾನೊಬ್ಬನೇ ಕೊಲ್ತೇನೆ ಅಂದ. ಆಗ ಕೂಡಲೇ ದ್ರೋಣಾಚಾರ್ಯ ಹತ್ರ ಶರಣು ಹೋದ್ರು, ನಮ್ಮನ್ನು ರಕ್ಷಿಸಿ ಅಂತ. ಯತ್ರ ದ್ರೋಣಸ್ತತ್ರ ಪುತ್ರಸ್ತತ್ರ ಭೀಷ್ಮ ಕೃಪಸ್ತಥ ನಚಾತ್ಯೇತಿ ಗುರುನ್ ಭೀಮ ಇತಿ ತಂ ಶರಣಂ ವಿದುಹು. ಎಲ್ಲಿ ದ್ರೋಣನೋ ಅಲ್ಲಿ ಅಶ್ವತ್ಥಾಮ, ಎಲ್ಲಿ ಅಶ್ವತ್ಥಾಮನೋ ಅಲ್ಲಿ ಭೀಷ್ಮ, ಅಲ್ಲಿ ಕೃಪ. ಆದ್ದರಿಂದ ಹಿರಿಯರನ್ನ ಭೀಮಸೇನ ಮೀರೋದಿಲ್ಲ ಅನ್ನುವ ಧೈರ್ಯದಿಂದ ಇವರು ಈ ರೀತಿ ಮಾಡಿದ್ದು. ದ್ರೋಣಾಚಾರ್ಯರನ್ನ ಶರಣು ಹೊಂದಿದ್ದು. ಅಬ್ರವೀದ್ಧಾರ್ಥ ರಾಷ್ಟ್ರಾಂಶ್ಚ ದ್ರೋಣೋ ವಿಪ್ರೋಪಿ ಸನ್ನಹಂ ಸಪುತ್ರಸ್ಥ ಕೃಪಶಸ್ತ್ರಂ ಗ್ರಹಿಷ್ಯೇ ಭವತಾಂ ಕೃತೆ. ಅವಾಗ ದ್ರೋಣಾಚಾರ್ಯರು ಹೇಳಿದರಂತೆ, ನೋಡಪ್ಪ, ನಾನು ಬ್ರಾಹ್ಮಣ, ಆದರೂ ನಿಮಗಾಗಿ
ಶಸ್ತ್ರವನ್ನು ಹಿಡಿತೇನೆ. ರಕ್ಷಣೆ ಭವತಾಂ ಚೈವ ಕುರ್ಯಾಂ ಯತ್ನಂ ಸ್ವಶಕ್ತಿತಃ ನತು ಭೀಮಾದ್ ರಕ್ಷಿತುಂ ವಹ ಶಕ್ತ ಸತ್ಯಂ ಬ್ರವೀಮ್ಯಹಂ. ನಾನು ಆಯುಧ ಹಿಡಿದ ಕೂಡಲೇ ನನಗೆ ರಕ್ಷಣೆ ಕೊಡ್ಲಿಕ್ಕಾಗತ್ತೆ ಅಂತ ಇಲ್ಲ, ಪ್ರಯತ್ನ ಪಡ್ತೇನೆ. ನಾನು ಆಯುಧ ಹಿಡಿದ ಕೂಡಲೇ ಭೀಮಸೇನ ಆಯುಧ ತ್ಯಾಗ ಮಾಡ್ತಾನೆ ಅಂತಲ್ಲ, ಸ್ವಶಕ್ತಿತಃ ನನಗೆ ಶಕ್ತಿ ಇದ್ದಷ್ಟು ರಕ್ಷಣೆ ಮಾಡ್ತೇನೆ. ತಥೋ ಪಾಂಡವಾಸ್ತೆ ಸಭಾಯಾ ವನಾಯ ಕೃಷ್ಣಾತ ಹಿತಾಸ್ತು ಶೂರಾ ಗತ್ಯಾನುಚಕ್ರೇ ಯುವ ಸಿಂಹ ಖೇಲ ಗತಿಂ ಭೀಮಂ ಧಾರ್ತರಾಷ್ಟ್ರೋಪಹಸ್ಯ. ತಥೋ ವಾಯು. ಅವಾಗ ಪಾಂಡವರೆಲ್ಲ ಸಭೆಯಿಂದ ಹೊರಗಡೆ ಹೊರಟರು. ಅವಾಗ ಧಾರ್ತರಾಷ್ಟ್ರ ದುರ್ಯೋಧನ ಅಪಹಾಸ ಮಾಡಿಕೊಂಡು ಭೀಮಸೇನನ ಯುವ ಸಿಂಹ ಖೇಲಗತಿಂ ಸಿಂಹದಂತಹ ನಡೆಯನ್ನು ಅಣಗಿಸಿದ. ದೃಷ್ಟ್ವಾ ಸಭಾಯ ಅರ್ಧ ನಿಷ್ಕ್ರಾಂತ ದೇಹ ವ್ಯಾವೃತ್ಯ ಭೀಮ ಪ್ರಾಹ ಸಂರಕ್ತ ನೇತ್ರ ಊರುಂ ತವಾನ್ಯಂಚರಣೆ ವಿಭೇತ್ಸ್ಯೆ ಇತ್ಯುಕ್ತ್ವಾಸೌ ನಿರ್ಗತೋ ಸತ್ಸಭಾಯಾ. ಅರ್ಧ ತಿರುಗಿ ಇನ್ನೊಂದು ತೊಡೆನು ನಾನೇ ಮುರಿತೇನೆ ಅಂತಂದ. ಒಂದು ತೊಡೆ ದ್ರೌಪದಿಯನ್ನ ಕರೆದು ಬಾ ಕೂಡು ಅಂತ ಹೇಳಿದ್ದಕ್ಕೆ, ಇನ್ನೊಂದು ತೊಡೆಯನ್ನ ನನ್ನನ್ನು ಅಣಗಿಸಿದ್ದಕ್ಕೆ ಅಂತ ಹೇಳಿ ಅಸತ್ಸಭಾಯ ನಿರ್ಗತ, ಅಸತ್ಸಭೆಯಿಂದ ಹೊರಗಡೆ ಹೋದ. ಪ್ರಯಾತಾನನುತಾನ್ ಕುಂತಿ ಪ್ರಯಯೌ ಪುತ್ರ ಗೃದ್ಧಿನಿ ರೋರುದ್ಯಮಾನಾಂ ವಿದುರ ಸ್ಥಾಪಯಾಮಾತ ತಾಂ ಗೃಹೆ ಪ್ರಣಮ್ಯತಾಂ ಯಯು ಪಾರ್ಥಾಶ್ಚ ಕೃಷ್ಣ ಶೀಘ್ರಗಾಮಿನಃ. ಹೊರಟಾಗ ಕುಂತಿ ಮಕ್ಕಳನ್ನ ಬಿಟ್ಟಿರಲಾರದೆ ಹೊರಟಾಗ ವಿದುರ ಇಲ್ಲ ನಮ್ಮ ಮನನಲ್ಲಿರು, ವಯಸ್ಸಾಗಿದೆ ನಿನಗೆ. ಅಲ್ರಿ ಅವನಿಗೇನೆ 59. ಯಾರಿಗೆ? ಧರ್ಮರಾಜನಿಗೆ. ಅವರಮ್ಮ ಇವಳು ಎಷ್ಟು ವಯಸ್ಸಾಗಿದೆ, ಈ ವಯಸ್ಸಲ್ಲಿ ಕಾಡು ಮೇಡು ಸುತ್ತಾಡ್ಬೇಕಾ? ಇಲ್ಲ ಇಲ್ಲೇ ಇರಿ ಅಂತ ಹೇಳಿ ಅತ್ತಿಗೆಯನ್ನ ಇಲ್ಲೇ ಇರಿಸಿಕೊಂಡ. ಅವಳನ್ನು ನಮಸ್ಕಾರ ಮಾಡಿ ಇವರು ಹೊರಟರು. ಯುಧಿಷ್ಠಿರೋ ವಾಗ್ವದನೋ ಜಯೋನ ಕ್ರೋಧ ಚಕ್ಷುಷ ದಹೇಯಂ ಕೌರವಾನ್ ಸರ್ವಾನಿತಿ ಕಾರುಣಿಕೋ ನೃಪಃ. ಯುಧಿಷ್ಠಿರ ತಲೆ ತೆಗೆಸ್ಕೊಂಡು ಹೋಗ್ತಾ ಇದ್ದ. ಯಾಕೆ ತಲೆ ತೆಗೆಸ್ಕೊಂಡು ಹೋಗ್ತಾ ಇದ್ದದ್ದು ಅಂದ್ರೆ, ಸಿಟ್ಟಿನಿಂದ ಯಾರನ್ನಾದ್ರೂ ನೋಡಿದ್ರೆ ಅವರು ಸುಟ್ಟೋದ್ರೆ ಅಂತ ಕರುಣೆ ಅವನಿಗೆ. ಕಾರುಣಿಕೋ ನೃಪಃ. ಉದ್ಧೃತ್ಯ ಬಾಹು ಪ್ರಯಯೌ ಬಾಹುಶಾಳೀ ವೃಕೋದರ ಆಭ್ಯಾಮೇವಾಖಿಲಾನ್ ಶತ್ರುನ್ ಶಕ್ತೋ ಹಂತುಮಹಂ ತ್ವಿತಿ. ಉದ್ಧೃತ್ಯ ಬಾಹುಂ ಪ್ರಯಯೌ, ತೋಳುಗಳನ್ನೆತ್ತಿ ಭೀಮಸೇನ ಮುಂದೆ ನಡೆದ. ಯಾಕೆ ಅಂದ್ರೆ, ನಾನು ಬಾಹುವಿನಿಂದ ಸೋಲನ್ನು ಯಾವತ್ತೂ ಅನುಭವಿಸಿಲ್ಲ. ಯುದ್ಧದಲ್ಲಿ ನಾನು ಯಾವಾಗಲೂ ಅಪ್ರತಿಮ. ಇದು ಜೂಜಿನಲ್ಲಿ ನಮ್ಮಣ್ಣ ಸೋತಿದ್ದು. ಅಷ್ಟೇ ಅಲ್ಲದೆ ಇದೇ ತೋಳುಗಳಿಂದ ಈ ಕೌರವರನ್ನ ಕೊಲ್ತೇನೆ ಅಂತ. ಅದು ಎಲ್ಲರಿಗೂ ಹೇಳ್ಕೊಂಡು ಹೋಗ್ಲಿಕ್ಕಾಗತ್ತೆ? ಯಾರೇ ಆಗಲಿ ತಮ್ಮ ದೈಹಿಕವಾದ ಪರಿಭಾಷೆಯಿಂದಲೇ ಮಾತನಾಡಬೇಕು. ಹೀಗೆ ಅನ್ಕೊಂಡು ಹೋಗ್ತಾರೆ ರಾಜಕೀಯ ನಾಯಕರು ವಿಕ್ಟರಿ ಅಂತ. ಹಾಗೆ ಮುದ್ರೆಯಲ್ಲಿಯೇ ಎಲ್ಲರೂ ಇವತ್ತು ಮುದ್ರೆಯೇ. ಅಬದ್ಧಕೇಶ ಪ್ರಯಯೌ ದ್ರೌಪದಿ ಸಾ ಸಭಾತಳಾತ್ ಮುಕ್ತಕೇಶ ಭವಿಷ್ಯಂತಿ ಧಾರ್ತರಾಷ್ಟ್ರ ಸ್ತ್ರೀಯ ಸ್ಥಿತಿ. ಅಬದ್ಧಕೇಶ ಪ್ರಯಯೌ, ದ್ರೌಪದಿ ಸಿರಿಮುಡಿಯನ್ನ ಬಿಚ್ಚಿ ನಡೆದಳು. ಯಾಕೆ ಅಂದ್ರೆ, ಇದೇ ರೀತಿ ದುರ್ಯೋಧನಾದಿಗಳ ಹೆಂಡತಿಯರು ಕೂಡ ಮುಕ್ತಕೇಶರಾಗ್ತಾರೆ. ಅಂದ್ರೆ ಅವಾಗ ಜಡೆಯನ್ನ ಬಿರಿ ಹುಯ್ದುಕೊಂಡಿರೋದು ವೈಧವ್ಯದ ಸಂಕೇತ. ಅದು ಒಂದೊಂದು ಕಾಲದಲ್ಲಿ ಒಂದೊಂದು ಬಿಡಿ, ಈ ಕಾಲದಲ್ಲಿ ಅಲ್ಲ, ಆ ಕಾಲದಲ್ಲಿ ಹೌದು. ಅದೇನು ಅದರಿಂದಾಗಿ ಹುಯ್ಕೊಳ್ಬಾರದು ಅಂತ ನಾವು ಹೇಳಲಿಕ್ಕಾಗಲ್ಲ. ಅಂದ್ರೆ ಫ್ರಾಂಕ್ಲಿ ಸ್ಪೀಕಿಂಗ್ ಹುಯ್ಕೊಳ್ಬಾರದು ಅಂತ ಹೇಳಲಿಕ್ಕಾಗಲ್ಲ. ಅದು ಅಧರ್ಮ ಅಂತಲ್ಲ, ಅದು ಸೂಚನೆ ಅಷ್ಟೆ. ಪುಣ್ಯವೋ ಪಾಪವೋ ಅಂದ್ರೆ ಅದು ಏನು ಅಲ್ಲ. ಅದು ವರ್ಷನ್ ಪಾಂಸೂನ್ ಯಯೋ ಪಾರ್ಥ ಇತ್ತಂ ಶತ್ರುಷುಸಾಯಕಾನ್ ವರ್ಷಯಾನಿ. ಆಮೇಲೆ ಯಾವತ್ತೂ ಅವಳು ಜಡೆ ಕಟ್ಕೊಂಡೇ ಇರಲಿಲ್ಲ ಅಂತ ಏನೇನೋ ಹೇಳ್ತಾರೆ. ಆ ತರಹ ಇದೇ ಇಲ್ಲ, ಅಲ್ಲಿ ಪ್ರಸಂಗವೇ ಇಲ್ಲ. ದುಶ್ಯಾಸನ ಸತ್ತ ಮೇಲೆ ಜಡಮುಡಿಯನ್ನ ಕಟ್ತೇನೆ ಅಂತ ಅವಳು ಯಾವತ್ತೂ ಹೇಳಲಿಲ್ಲ. ಯಾಕೆಂದ್ರೆ ಮಧ್ವವಿಜಯದಲ್ಲಿ ಸಕೃಷ್ಣ ಸರ್ಪ ನಿವಸಂಚಿಕಾಯ ಅಂತ ಹೇಳ್ತಾರೆ. ಸಕೃಷ್ಣ ಸರ್ಪ ನಿವಸಂಚಿಕಾಯ, ವಿಷವೈದ್ಯನೊಬ್ಬ
ಕೃಷ್ಣ ಸರ್ಪಗಳನ್ನ ಸಂಗ್ರಹಿಸುವ ಹಾಗೆ ಇದು ಭೀಮಸೇನ ಅವಳ ಜಡೆ ಹೆಣೆದ ಅಂತ ಹೇಳ್ತಾರೆ. ಮಧ್ವ ವಿಜಯ ಮಹಾಭಾರತದಲ್ಲಿ ಎಲ್ಲೂ ಇಲ್ಲ. ಅದು ಮಹಾಭಾರತದಲ್ಲಿ ಎಂಥದ್ದು ಹೇಳಲಿಲ್ಲ. ಮಧ್ವ ವಿಜಯದಲ್ಲಿ ಹೀಗೆ ಹೇಳಿದ್ದಾರೆ. ಯಾವುದನ್ನ ನಾವು ಒಪ್ಪಬೇಕು? ಅಲ್ಲಿರೋದನ್ನ. ವೇಣಿ ಸಂಹಾರದ ಭಟ್ಟನಾರಾಯಣನನ್ನು ಯಾಕೆ ಒಪ್ಪಬೇಕು ನಾವು? ಅವನು ಬೀಭತ್ಸ ರಸವನ್ನು ಉತ್ಪಾದನೆ ಮಾಡಲಿಕ್ಕೆ ಆ ಬೀಭತ್ಸ ರಸ ಭಟ್ಟನಾರಾಯಣ ಅಂತ ಹೇಳಿ ವೇಣಿ ಸಂಹಾರ ಅಂತ ಬರೆದಿದ್ದಾನೆ. ವೇಣಿ ಸಂಹಾರ ಅಂತ ಹೇಳಿದ್ರೆ ವೇಣಿ ಸಂಹಾರ ಅಂತ ಹೇಳಿದ್ರೆ ಅದು ಭಟ್ಟನಾರಾಯಣ ಬರೆದದ್ದು. ಅದರಲ್ಲಿ ಒಂದು ಪ್ರಸಂಗ ಬರುತ್ತೆ, ಬೀಭತ್ಸ ಪ್ರಸಂಗ. 2 ಪಿಶಾಚಿಗಳು ಕುರುಕ್ಷೇತ್ರದ ತುಂಬ ಓಡಾಡಿಕೊಂಡು ಊಟ ಮಾಡಿ ತಿಂದು ತೇಗಿ, ಓ ಸೊಗಸಾದ ಕರಳು, ಓ ಸೊಗಸಾದ ಮೆದುಳಿನ ಮಾಂಸ ಅಂತ ಓಡಾಡ್ತವೆ. ಅದನ್ನ ಒಬ್ರು ಮಾಡಿದಾಗ ಅಲ್ಲಿ ಎದುರುಗಡೆ ಇದ್ದವ್ರು ವಾಂತಿ ಮಾಡ್ಕೊಂಡ್ಬಿಟ್ರು ನೋಡೋರು. ಅಷ್ಟು ಬೀಭತ್ಸವಾಗಿದೆ, ಅಷ್ಟು ಬೀಭತ್ಸ ಆ ನಾಟಕ. ಅದು ಅವನು ಕಲ್ಪನೆ ಮಾಡಿದ್ದು. ಅದರಲ್ಲಿ ಇವಳು ರಕ್ತ ತಂದು, ದುಶ್ಯಾಸನ ರಕ್ತ ತಂದು ದ್ರೌಪದಿ ತಲೆ ಮೇಲೆ ಹಾಕಿ, ಇನ್ನು ಕೆಲವರು ಅತಿರೇಕಕ್ಕೆ ಹೋಗ್ತಾರೆ, ಅವನು ಹಲ್ ಸೆಟ್ ಕಳ್ಕೊಂಬಂದು ಬಾಚಣಿಗೆ ಆಗಿ ಉಪಯೋಗಿಸ್ತಾ ಅಂತ. ಏನ್ ಕರ್ಮರಿ ಅದೆಲ್ಲ ಅಲ್ಲ. ನಿಜವಾಗಿ ನೀವು ಯೋಚನೆ ಮಾಡಿ, ನಿಮ್ಗೊಬ್ಬರ ಮೇಲೆ ಸಿಟ್ಟಿರತ್ತೆ. ಹಾಗಂತ ಹೇಳಿ ಈ ತರ ಎಲ್ಲ ಯಾರಾದ್ರೂ ಮಾಡ್ತಾರ? ತಲೆ ಓದಿತೀನಿ ಅನ್ಬೋದಪ್ಪ, ತಲೆ ಕತ್ತರಿಸ್ತಾನೆ ನೀನ್ ಅನ್ಬಹುದು. ಆದ್ರೂ ಈ ತರಹ ಎಲ್ಲ ಅವ್ರ ರಕ್ತ ಹಾಕೊಂಡು ನಾನು ಎಣ್ಣೆ ತರ ಕೂದಲಿಗೆ ಹಚ್ಕೋತೀನಿ, ಅವರ ಹಲ್ಲಿನ ಸೆಟ್ ತಂದು ಬಾಚಣಿಗೆ ತರ. ಎಂತ ದರಿದ್ರವಾದ ಇದ್ರಿ ಇವೆಲ್ಲ, ಕೆಟ್ಟ ಕಲ್ಪನೆಗಳು. ಇದನ್ನೆಲ್ಲ ಮಾಡಿ ಇವರು ಎಲ್ಲ ಹೇಳೋ ಆಟ. ಇದನ್ನ ದೊಡ್ಡ ಸರ್ವಜ್ಞರು ಅಂತ ಯಾರನ್ನು ಗೌರವಿಸ್ತಾರೆ ಆ ಸ್ವಾಮಿಗಳೆಲ್ಲ ಹೇಳೋದು. ಇದನ್ನ ಎಲ್ಲಿದೆ ಅದು? ಯಾವ ಶಾಸ್ತ್ರದಲ್ಲಿಯೂ ಇಲ್ಲ. ಇನ್ನು ವಿದುರ ಯಾಕೆ ಬಿಡ್ಲಿಲ್ಲ ಅಂತ, ವಿದುರ ಈಗಲ್ಲ ಬಿಡೋದು, ಮುಂದೆ ಬಿಡೋದು. ನೆಕ್ಸ್ಟ್ ಇದನ್ನ ಹೇಳುವಾಗ ಅವ್ರು ಬೈತಾರೆ ಅಂತ ಬಿಡೋದು. ಹಾಗೆ ವರ್ಷನ್ ಪಾಂಸೂನ್ಯಯೋ ಪಾರ್ಥ ಇತ್ತಂ ಪಾರ್ಥ ಶತ್ರುಷು ಸಾಯಕಾನ್ ವರ್ಷಯಾನಿತ್ಯಭಿಪ್ರಾಯ ಪರಮಾಸ್ತ್ರ ವಿದಾಂಬರ. ಅರ್ಜುನ ಒಂದು ಹಿಡಿ ಮಣ್ಣು ತಗೊಂಡು ಹೀಗೆ ಎಸಿತಾ ಹೋದ ಅಂತೆ. ಕಾರಣ ಏನು ಅಂದ್ರೆ, ಇದೇ ರೀತಿ ನಾನು ಬಾಣಗಳನ್ನು ಹೊಡಿತೇನೆ ಅಂತ ಸೂಚನೆ. ಅದು ಯಮೋ ಅವಾಂಗ್ ಮುಖವು ಯಾತೋ ನಾವಯೋಶತ್ರವೋ ಮುಖಂ ಪಶ್ಚನ್ ತ್ವಸ್ಯಾಂ ಅವಸ್ಥಾಯಾಮ್ ಇತ್ಯೇವ ಧೃತ ಚೇತಸೌ. ಇನ್ನು ನಕುಲ ಸಹದೇವರು ತಲೆ ತೆಗೆಸ್ಕೊಂಡು ಯಾಕೆ ಹೋಗ್ತಾ ಇದ್ದದ್ದು ಅಂತಂದ್ರೆ, ಈ ಸ್ಥಿತಿಯಲ್ಲಿ ನಮ್ಮನ್ನ ಶತ್ರುಗಳು ನೋಡಬಾರದು ಅಂತ ಅಷ್ಟೇ. ಅವ್ರದ್ದೇನು ಇನ್ನೇನು ಇರಲಿಲ್ಲ. ಪ್ರೇತ ಸಂಸ್ಕಾರ ಸೂತ್ರಾಣಿ ಸೂಕ್ತಾನಿ ಪಠನ್ ಧೌಮ್ಯೋಗ್ರತೋ ಯಯೌ ಹತೇಷು ಧಾರ್ತರಾಷ್ಟ್ರೇಷು ಮಯಾ ಕಾರ್ಯ ಕ್ರಿಯಾ ಇತಿ. ಪ್ರೇತ ಸಂಸ್ಕಾರ ಸೂಕ್ತಗಳನ್ನು ಧೌಮ್ಯ ಪಠನೆ ಮಾಡಿಕೊಂಡು ಹೋದ. ಯಾಕೆಂದ್ರೆ ದುರ್ಯೋಧನಾದಿಗಳೆಲ್ಲ ಸತ್ ಮೇಲೆ ಹೇಗೂ ಬೇಕಾಗತ್ತಲ್ಲ ಇದು. ಇದೇ ರೀತಿ ದುರ್ಯೋಧನಾದಿಗಳು ಸತ್ ಮೇಲೆ ಅವರ ಶವ ಸಂಸ್ಕಾರಕ್ಕೆ ನಾನೇ ಪ್ರೇತ ಸಾಮಗಳನ್ನು ಹೇಳ್ತೇನೆ ಅಂತ ಹೇಳಲಿಕ್ಕೆ ಅವನು ಹೋದ ಅಂತೆ. ಆ ರೀತಿ ತಾನು ಯಯುಸ್ಸೂತಾರಥೈಪ್ಪರಿ ಚತುರ್ದಶೈ ಸೂದಾ ಪೌರೋಗವಾಶ್ಚೈವ ಭೃತ್ಯಾಯೇ ತ್ವಾಪ್ತಕಾರಿಣಃ. ಒಂದು ಸುಮಾರು 14 ರಥಗಳು ಪಾಂಡವರನ್ನ ಹಿಂಬಾಲಿಸಿದವು. ಅಡಿಗೆ ಮಾಡುವವರು, ಆಮೇಲೆ ವಿಶೇಷ ಭಕ್ಷ್ಯಾದಿಗಳನ್ನು ಮಾಡುವವರೆಲ್ಲ ಪಾಂಡವರ ಹಿಂದೆ ಹೋದರು. ತತಸ್ತೆ ಜಾಹ್ನವೀ ತೀರೆ ವನೇ ವಟಮುಪಾಶ್ರಿತಾ ನಿಶೀದನ್ನಾಗತಾನ್ ದೃಷ್ಟ್ವಾ ಸಮಸ್ತಾನ್ ಪುರವಾಸಿನಃ. ಅಲ್ಲಿಗೆ ಹೋಗಿ ಕೂತ್ಕೊಂಡ್ರು. ಎಲ್ಲ ಪಟ್ಟಣದವರಿಗೆ ವಿಷಾದ, ಪಾಂಡವರು ಹೋಗ್ತಾ ಇದ್ದಾರಲ್ಲ ಅಂತ. ತತಸ್ತುತೆ ಸರ್ವ ಜಗನ್ನಿವಾತಂ ನಾರಾಯಣಂ ನಿತ್ಯ ಸಮಸ್ತ ಸದ್ಗುಣಂ ಸ್ವಯಂಭು ಚರ್ವಾದಿಭಿರರ್ಚಿತಂ ಸದಾ ಭಕ್ತ್ಯಾತ್ಮರನ್ ಭಕ್ತ ಭವಾಪಯಂ ಪ್ರಭುಂ. ಎಲ್ಲ ಜಗತ್ತಿನ ನೆಲೆಯಾದ ನಿತ್ಯ ಸದ್ಗುಣನಾದ ಸ್ವಯಂಭು ಚರ್ವಾದಿಭಿರರ್ಚಿತಂ, ಬ್ರಹ್ಮ ರುದ್ರಾದಿಗಳಿಂದ ಅರ್ಚಿತನಾದ ನಾರಾಯಣನನ್ನ ಭಕ್ತಿಯಿಂದ ಸ್ಮರಣೆ ಮಾಡಿದ್ರು. ನೋಡಿ, ಇಡೀ ರಾಜ್ಯ ಕಳ್ಕೊಂಡಿದ್ದಾರೆ, ಅವಮಾನ ಆಗಿದೆ. ಇಷ್ಟಿದ್ರೂ ನಾರಾಯಣನ ಸ್ಮರಣೆ ಅನ್ನೋದು ಬಿಡಲಿಲ್ಲ. ಹೀಗೆ ಇತಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದ ವಿರಚಿತೆ ಮಹಾಭಾರತ ತಾತ್ಪರ್ಯ ನಿರ್ಣಯೇ ಪಾಂಡವ ವನಪ್ರವೇಶೋ ನಾಮ ಏಕವಿಂಶೋಧ್ಯಾಯ. ಇಂದ್ರಸೇನಾದಯಶ್ಚೈತಾನ ಭೃತ್ಯಾ ಪರಿಚತುರ್ದಶೈ ರಥೈರನುಯೈ ಶೀಘ್ರೈ ಸ್ತ್ರೀಯ ಆದಾಯ ತರ್ವಚ ಅಂತ ಕಿರ್ಮೀರ ವಧಾ ಪ್ರಸಂಗದಲ್ಲಿರೋದನ್ನು ಆಚಾರ್ಯರು ಸಭಾಪರ್ವದಲ್ಲಿಯೇ ಹೇಳಿದ್ರು. ಅಂದ್ರೆ ಪಾಂಡವರ ಜೊತೆ ಮಿನಿಮಮ್ ಇಷ್ಟು ಜನ ಇದ್ರು ಅಂತ.
ಹೀಗೆ ಆಚಾರ್ಯ ಗೋವಿಂದ ಕೃತೆ ಶ್ರೀಮದ್ಭಾರತ ತಾತ್ಪರ್ಯ ನಿರ್ಣಯಸ್ಯ ನಿರ್ಣಿಕ್ತೆ ವ್ಯಾಖ್ಯಾನೆ ನಿರ್ಣಯ ಭಾವ ಚಂದ್ರಿಕಾಖ್ಯಾನೆ ಪ್ರಗತಂ ಏಕವಿಂಶಾಧ್ಯಾಯ ವಿವರಣಂ ಸತಾಂ ಹೃದಯಾಭರಣಂ ಅನ್ನುವಲ್ಲಿಗೆ 21ನೆಯ ಅಧ್ಯಾಯ ಸಭಾಪರ್ವದ ಚಿಂತನೆ ಮುಗಿದಿದೆ. 22ನೆಯ ಅಧ್ಯಾಯ ಶುರು ಆಗತ್ತೆ ಒಂದು ದಿವಸ ಬಿಟ್ಟು. ನಾಳೆ ಪಾಡ್ಯ ಆದ್ದರಿಂದಾಗಿ ಪೂರ್ತಿ ವಿಶ್ರಾಂತಿ ನನಗೆ, ಯಾವ ಪಾಠವೂ ಇರೋದಿಲ್ಲ. ನಾಡಿದ್ದು ಅಂದರೆ ಶುಕ್ರವಾರ ವನಪರ್ವ ಶುರು ಆಗುತ್ತೆ. ಕೃಷ್ಣಾರ್ಪಣ.